ವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ, ಜೀವನ್ಮುಕ್ತ ಮಹರ್ಷಿಗಳನ್ನು ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 22 ಇಂದಿನ ತಿಂಗಳು ಮಾಡಬೇಕಾಗಿತ್ತು. ಜೂನ್ 28ನೇ ತಾರೀಕು ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಸತತವಾಗಿ 21 ಉಪನ್ಯಾಸಗಳು ಯಾವುದೇ ತಿಂಗಳು ತಪ್ಪಿಲ್ದಂಗೆ ನನಗೆ ಯಾವ ಒಂದು ದಿನಾಂಕ ಕೊಟ್ಟಿರ್ತಾರೋ ಅದೇ ದಿನಾಂಕದಂದೇ ನಾನು ಆ ಒಂದು ಉಪನ್ಯಾಸಗಳನ್ನು ನೆರವೇರಿಸ್ಕೊಂಡು ಬಂದಿದ್ದೆ. ಅನಿವಾರ್ಯ ಕಾರಣದಿಂದ ನಾನು ಜೂನ್ 24ರಿಂದ 28ರವರೆಗೂ ದಾವಣಗೆರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೆ. ಆ ಒಂದು ಕಾರಣದಿಂದ ಈ ಒಂದು ಉಪನ್ಯಾಸ 22 ಈ ತಿಂಗಳಿಗೆ ಪೋಸ್ಟ್ಪೋನ್ ಆಯಿತು. ನೋಡಿರಿ, ನಾನು ಕರೆಕ್ಟಾಗಿ 50 ವರ್ಷ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ 50 ವರ್ಷ ತುಂಬಿತು ನನಗೆ. 50 ವರ್ಷ ನಾನು ಎಂದೂ ಬಾಟ್ಲಿ ಹಾಕ್ಸ್ಕೊಂಡಿದ್ದಿಲ್ಲ. ಎಂದೂ ಹಾಕ್ಸ್ಕೊಂಡಿದ್ದಿಲ್ಲ ನಾನು ಬಾಟ್ಲಿ. ಚಳಿ ಜ್ವರ ಅಂತಂದು ನಾನು ಕೇಳಿದ್ದಿಲ್ಲ. ಬಹುತೇಕ ನಾನು ಯೋಗ ಮಾಡೋಕತ್ತೆ ಸುಮಾರು 15-16 ವರ್ಷ. ಬಟ್ ಸಹಜ ಬರ್ತವೆ. ಬಟ್ ಇದು ನನಗೇನು ಸಮಸ್ಯೆ ಆಯ್ತು ಅಂದರೆ, ಕೊಟ್ಟೂರಿನಲ್ಲಿರ್ತಕ್ಕಂಥ ಡಾಕ್ಟ್ರುಗಳ ಒಂದು ತಪ್ಪು ಡಯಾಗ್ನೈಸ್. ಹಂಗಾಗಿ ಕೊಟ್ಟೂರಲ್ಲೇ ಸ್ವಲ್ಪ ಮೆತ್ತಗಾಗ್ಬಿಟ್ಟೆ ನಾನು. ಕೊಟ್ಟೂರಲ್ಲಿ 5 ದಿವಸ ರಾತ್ರಿ ನಿದ್ದಿಲ್ದಂಗೆ ಕಳೆದಿದ್ದೆ. ಮತ್ತು ಏನಾಗುತ್ತೆ ನಾನು ದಾವಣಗೆರೆಗೆ ಹೋಗ್ತೇನೆ ಇಲ್ಲ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಬಟ್ ಅಲ್ಲಿ 3 ದಿವಸಕ್ಕೆ ನಾನು ಕ್ಯೂರ್ ಆದೆ. ಅದು ಹೆಂಗೆ ಕ್ಯೂರ್ ಆದೆ ಅಂತಂದರೆ, ಬಹಳ ಶೀಘ್ರವಾಗಿ ಕ್ಯೂರ್ ಆದೆ ಅಲ್ಲಿ 3 ದಿವಸಕ್ಕೆ. 3 ದಿವಸ ಹಗಲು ರಾತ್ರಿ ಕಂಟಿನ್ಯೂ ಆಗಿ ಒಂದು 25 ಬಾಟ್ಲಿಗಳನ್ನು ಹಾಕಿದ್ದಾರೆ, ಒಂದು 50 ಇಂಜೆಕ್ಷನ್ ಹಾಕಿದ್ದಾರೆ ಅದರಲ್ಲಿ. ಇದ್ರ ಜೊತೆಗೆ ನಾನು ಬಹುಬೇಗ ಚೇತರಿಕೆ ಆಗೋದಕ್ಕೆ ಕಾರಣ ಏನಂತಂದರೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು. ಸುಮಾರು 2-3 ದಿವಸ ಎಲ್ಲರೂ ಸತತವಾಗಿ ಫೋನ್ಗಳನ್ನು ಮಾಡಿದರು. ನಾನು ಯಾವುದೂ ಫೋನನ್ನು ರಿಸೀವ್ ಮಾಡಿಲ್ಲ, ಎಲ್ಲ ನಮ್ಮ ಮಗನೇ ಮಾತಾಡಿದ್ದ. ಎಲ್ಲ ನಮ್ಮ ಸತ್ಸಂಗದಲ್ಲಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರು, ಎಲ್ಲ ಶರಣೆಯರ ಒಂದು ಶುಭ ಹಾರೈಕೆಗಳಿಂದ ಇವತ್ತು ನಾವು ಏನೇ ಮೆಡಿಸಿನ್ನು ಇನ್ನೊಂದು ಮತ್ತೊಂದು ತೊಗೊಂಡ್ರೂ ಸಹ ಬೇರೆಯವರ ಹಾರೈಕೆಗಳೇನದವಲ್ಲ, ಇವು ನಮ್ಮನ್ನು ಬೇಗ ಒಂದು ಒಳ್ಳೆಯ ದಾರಿಗೆ ತರ್ತವೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಯಾಕಂತಂದರೆ ನಮಗೇನಾದರೂ ಒಳ್ಳೇದಾಗಬೇಕಂತಂದರೆ ಬೇರೆಯವರ ಹಾರೈಕೆ ಭಾಳ ಹೆಚ್ಚು ಕೆಲಸ ಮಾಡ್ತದೆ ನಮಗೆ. ಬೇರೆಯವರು ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾತಾಡಿದಾಗ, ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಾಗ ಅದು ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತದೆ ಅಂತಕ್ಕಂಥದ್ದು ನಾನು ಕಂಡುಕೊಂಡಿರ್ತಕ್ಕಂಥದ್ದು. ಹಾಗಾಗಿ 22ನೇ ಉಪನ್ಯಾಸವನ್ನು ಈ ತಿಂಗಳು ನಾನು ಮುಂದುವರಿಸ್ತಾ ಇದ್ದೀನಿ. ಮಹಾಭಾರತ ಕಥಾಸಾರ ಭಾಗ 22 ಹಿಂದಿನ ತಿಂಗಳ ಮೇ ತಿಂಗಳಲ್ಲಿ 21ನೇ ಉಪನ್ಯಾಸವನ್ನು ನಾನು ಮಾಡಿದಾಗ ಆ ಒಂದು ವಿಷಯವನ್ನು ಎಲ್ಲಿಗೆ ನಿಲ್ಲಿಸಿದ್ದೆ ಅಂತ ನೋಡಿದಾಗ, ಆ ಒಂದು ನಾಗರಾಜ ತಕ್ಷಕ ಅಂತಕ್ಕಂಥವನು ಶಾಪ ಕೊಡ್ತಾನೆ. ಪಾಂಡವರ ಕುರುವಂಶದ ಕೊನೆಯ ಒಬ್ಬ ರಾಜನನ್ನು ನಾನೇ ಆರಿಸ್ತೀನಿ ಅಂತಕ್ಕಂಥ ಒಂದು ಶಾಪವನ್ನು ಕೊಡ್ತಾನೆ ತಕ್ಷಕ. ಆ ಕುಲದೀಪಕರನ್ನು, ಕುರುವಂಶದ ಕೊನೆಯ ಕುಲದೀಪಕ, ಅಲ್ಲಿ ಪರೀಕ್ಷಿತ ರಾಜ ಅಂತ ಬರ್ತಾನೆ. ಅಭಿಮನ್ಯು ಮತ್ತು ಉತ್ತರೆಯ ಮಗ, ಇವನೊಬ್ಬನೇ ಉಳಿಯೋದು ಕೊನೆಗೆ ಪಾಂಡವರಲ್ಲಿ. ಇಡೀ ಕುರುವಂಶದಲ್ಲಿ ಕೌರವರೆಲ್ಲರೂ 101 ಜನನು ಸತ್ತು ಹೋಗ್ತಾರೆ. ಪಾಂಡವರು ಅನೇಕ ವರ್ಷಗಳ ಕಾಲ ಧರ್ಮ ರಾಜ್ಯವನ್ನು ಮಾಡಿದ ನಂತರ ಕೊನೆಯದಾಗಿ ಅವರಿಗೆ ಉತ್ತರಾಧಿಕಾರಿಯಾಗಿ ಉಳಿತಕ್ಕಂಥವನು ಆ ಒಂದು ಅಭಿಮನ್ಯು ಮತ್ತು ಉತ್ತರೆಯ ಮಗ ಪರೀಕ್ಷಿತ ಅಂತಕ್ಕಂಥವನು. ಅವನಿಗೆ ಪಟ್ಟ ಕಟ್ಟಿ ಅವರು ಸ್ವರ್ಗಾರೋಹಣವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಕೊನೆಯಲ್ಲಿ ಬರ್ತದೆ. ಹಾಗೆ ಆ ಒಂದು ಕೊನೆಯ ಕುಲದೀಪಕನನ್ನು ನಾನೇ ಆರಿಸ್ತೀನಿ ಅಂತಕ್ಕಂಥದ್ದನ್ನು, ನಾನೇ ಸಾಯಿಸ್ತೀನಿ ಅಂತಕ್ಕಂಥದ್ದನ್ನು ತಕ್ಷಕನಾಗ ಒಂದು ಕುರುಕುಲಕ್ಕೆ ಪಾಂಡವರಿಗೆ ಶಾಪವನ್ನು ಕೊಡ್ತಾನೆ. ಅಲ್ಲಿಗೆ ಆ ಒಂದು ವಿಚಾರವನ್ನು ನಿಲ್ಲಿಸಿದ್ದೀವಿ ನಾವು ಹಿಂದಿನ ಕಳೆದ ಮೇ ತಿಂಗಳ ಸಂಚಿಕೆಯಲ್ಲಿ. ಆ ಒಂದು ಮಾಯಾಸುರ ತಕ್ಷಕ ಜೊತೆಯಾಗಿ ಇವ್ರಿಗೇನು ಕಾಟ ಕೊಟ್ಟಿದ್ರಲ್ಲ ಪಾಂಡವರಿಗೆ, ಇಂದ್ರಪ್ರಸ್ಥ ಪ್ರಾರಂಭ ಮಾಡೋದಕ್ಕೆ ಹೋದಾಗ ಅವನು ಮಾಯಾಸುರ ಶರಣಾಗಿಬಿಡ್ತಾನೆ ಶ್ರೀಕೃಷ್ಣನಿಗೆ. ನಂದೇನು ನಡೆಯಲ್ಲ ಇನ್ನು ಮುಂದೆ ಅಂತಂದು, ಶ್ರೀಕೃಷ್ಣನ ಮುಂದೆ ನಂದೇನು ನಡೆಯಲ್ಲ ಅಂತಂದು ಶರಣಾಗ್ತಾನೆ. ಆದರೆ ತಕ್ಷಕ ಶರಣಾಗಲ್ಲ. ಮಾಯಾಸುರ ಕ್ಷಮೆಯಾಚಿಸ್ತಾನೆ, ಶ್ರೀಕೃಷ್ಣನಲ್ಲಿ ಕ್ಷಮೆಯಾಚಿಸ್ತಾನೆ. ಭವಿಷ್ಯದಲ್ಲಿ ನಿನ್ನ ಉಪಯೋಗ ಬೇಕು. ಶ್ರೀಕೃಷ್ಣ ಹೇಳ್ತಾನೆ ಮಾಯಾಸುರನಿಗೆ, ಮುಂದೆ
ನನಗೆ ಬೇಕಾದಾಗ ನೀನು ನನಗೆ ಒಂದು ಸಹಾಯವನ್ನು ಮಾಡಬೇಕು ಭವಿಷ್ಯದಲ್ಲಿ, ಹಂಗಾದ್ರೆ ನಾನು ನನ್ನನ್ನು ಕ್ಷಮಿಸ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ಶ್ರೀಕೃಷ್ಣ ಹೇಳಿದಾಗ ಒಪ್ಪಿಕೊಳ್ತಾನೆ ಮಾಯಾಸುರ. ಮತ್ತೆ ಬದುಕಿದ ಜನರು ಅವೇನು ಹಾವುಗಳೆಲ್ಲ ಕಡಿದು ಈ ಒಂದು ಹಸ್ತಿನಾಪುರದಿಂದ ಹೋಗಿರ್ತಕ್ಕಂಥ ಜನರು ಒಂದು ಖಾಂಡವಪ್ರಸ್ಥಕ್ಕೆ ಹೋಗಿರ್ತಕ್ಕಂಥವರೆಲ್ಲ ಸತ್ತುಬಿಟ್ಟಿದ್ರಲ್ಲ, ಆ ಒಂದು ಎಲ್ಲ ಹಾವುಗಳು ವಾಪಸ್ ಬಂದು ಆ ಒಂದು ಯಾವ್ಯಾವ ಹಾವುಗಳು ಯಾವ್ಯಾವ ಜನಗಳನ್ನು ಕಚ್ಚಿದ್ವೋ ಅವೆಲ್ಲ ಕಚ್ಚಿ ವಿಷವನ್ನು ವಾಪಸ್ ಹೀರ್ಕೊಳ್ತವೆ. ಹೀರ್ಕೊಂಡಾಗ ಅಲ್ಲಿ ಸತ್ತುಬಿದ್ದಿರ್ತಕ್ಕಂಥ ಎಲ್ಲ ಜನರು ಸಹ ಮತ್ತೆ ನಿದ್ದೆಯಿಂದ ಎದ್ರೇನಪ್ಪ ಆ ರೀತಿಯಲ್ಲಿ ಅವರು ಮತ್ತೆ ವಾಪಸ್ಸು ಎದ್ದೇಳ್ತಾರೆ. ಎಲ್ಲ ಜನರು ಸಹ ವಾಪಸ್ಸು ಪ್ರಾಣ ಬರ್ತದೆ ಅವರಿಗೆ. ಅಗ್ನಿದೇವನನ್ನು ಪ್ರಾರ್ಥಿಸಿದ ಅರ್ಜುನ, ಆ ಒಂದು ಕಾಂಡವ ದಹನವನ್ನು ಮಾಡಿದ್ನಲ್ಲ ಅರ್ಜುನ, ಹಂಗಾಗಿ ಅಗ್ನಿದೇವನನ್ನು ಅವನು ಪ್ರಾರ್ಥನೆ ಮಾಡ್ತಾನೆ. ಅಗ್ನಿದೇವ ಪ್ರಕಟ ಆಗ್ತಾನೆ, ಅಂದರೆ ಪ್ರತ್ಯಕ್ಷ ಆಗಿ ಅಗ್ನಿದೇವ ಇವನಿಗೆ ಗಾಂಡೀವ ಅಂತಕ್ಕಂಥ ಒಂದು ಧನಸ್ಸನ್ನು ಕೊಡ್ತಾನೆ ಅರ್ಜುನನಿಗೆ. ಒಬ್ಬೊಬ್ಬ ದೇವತೆಗಳು ಒಂದೊಂದು ಧನಸ್ಸನ್ನು ಕೊಡ್ತಾರೆ. ಆ ಒಂದು ಧನಸ್ಸಿನ ವಿಶೇಷತೆಯೇ ಭಾಳ ವಿಶೇಷತೆ ಇರ್ತವೆ. ಈ ಗಾಂಡೀವ ಧನಸ್ಸನ್ನು ಕೊಟ್ಟು ಪಡ್ಕೊಂಡೋರೋದ್ರಿಂದ ಅರ್ಜುನನನ್ನು ಗಾಂಡೀವಿ ಅಂತ ಕೂಡ ಅವನ ಹೆಸರು ಕರೀತಾರೆ. ಅರ್ಜುನನಿಗೆ ಅನೇಕ ಹೆಸರುಗಳು ಬರ್ತವೆ. ಸವ್ಯಸಾಚಿ ಅಂತ ಕರೀತಾರೆ, ಎರಡೂ ಕೈಯಲ್ಲಿ ಅವನು ಬಾಣಗಳನ್ನು ಹೊಡೆಯೋದ್ರಿಂದ ಅವನಿಗೆ ಸವ್ಯಸಾಚಿ ಅಂತ ಕರೀತಾರೆ. ಈ ರೀತಿ ಪಾರ್ಥ ಅಂತ ಕರೀತಾರೆ. ಗಾಂಡೀವಿ ಅಂತಂದರೆ ಗಾಂಡೀವ ಧನಸ್ಸನ್ನು ಇವನು ಪಡ್ಕೊಂಡೋದ್ರಿಂದ ಅವನಿಗೆ ಗಾಂಡೀವಿ ಅಂತಂದು ಕರೀತಾರೆ ಅರ್ಜುನನಿಗೆ. ಆ ಗಾಂಡೀವಿ ಧನಸ್ಸು ಮುಂದೆ ಮಹಾಭಾರತ ಯುದ್ಧದಲ್ಲಿ ಇವೆಲ್ಲ ಧನಸ್ಸುಗಳು ಅವನಿಗೆ ಭಾಳ ಉಪಯೋಗ ಆಗ್ತವೆ ಮುಂದೆ ಇವರು ಯುದ್ಧವನ್ನು ಗೆಲ್ಲೋದಕ್ಕೆ. ಅಗ್ನಿದೇವ್ ಹೇಳ್ತಾನೆ ನೋಡ್ರಿ, ನನ್ನ ಹಸಿವು ನೀಗಿಸಿರುವೆ. ಆ ಕಾಂಡವ ದಹನ ಏನು ಮಾಡಿದ್ನಲ್ಲ, ಆ ಹಾವುಗಳನ್ನೆಲ್ಲ ಸುಟ್ಟನಲ್ಲ ಆ ಒಂದು ಇದರಲ್ಲಿ, ಆ ವನದಲ್ಲಿ ಕಾಂಡವ ವನದಲ್ಲಿ ಆ ಕಾಂಡವ ದಹನವನ್ನು ಮಾಡಿ ನನ್ನ ಹಸಿವೆನೆಲ್ಲ ಇಂಗಿಸಿಬಿಟ್ಟಿದೆ. ನೀನು ಹಸಿವೆಲ್ಲ ನನಗೆ ಹೊಟ್ಟೆ ತುಂಬಿತು ಈಗ, ಹಂಗಾಗಿ ನಾನು ನಿನಗೆ ಗಾಂಡೀವ ಧನಸ್ಸನ್ನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನು ಅಗ್ನಿದೇವ ಅರ್ಜುನನಿಗೆ ಹೇಳ್ತಾನೆ. ಇಂದ್ರನ ಸೂಚನೆಯಂತೆ ವಿಶ್ವಕರ್ಮರಿಂದ ಇಂದ್ರಪ್ರಸ್ಥ ನಗರ ನಿರ್ಮಾಣ. ನೋಡ್ರಿ, ಹಿಂದೆ ಅರ್ಜುನನಿಗೂ ಕೃಷ್ಣನ ಸಲಹೆಯಂತೆ ಅರ್ಜುನನಿಗೆ ಮಾತು ಕೊಟ್ಟಿರ್ತಾನೆ ಇಂದ್ರ, ಇಲ್ಲಿ ಒಂದು ಒಳ್ಳೆಯ ನಗರವನ್ನು ನಿರ್ಮಾಣ ಮಾಡಿಕೊಡ್ತೀವಿ. ಯಾಕಂದರೆ ಇವರು ಪಾಂಡವರಲ್ಲಿ ಹೋದಾಗ ಕಾಂಡವಪ್ರಸ್ಥದಲ್ಲಿ ಏನೂ ಇದ್ದಿಲ್ಲ, ಪೂರ್ತಿ ಬಂಜರ ಭೂಮಿ. ಅಂಥ ಬಂಜರ ಭೂಮಿಯನ್ನೇ ಇವರು ಕೇಳಿ ಪಡ್ಕೊಂಡಿದ್ದರು, ನಮಗೆ ಅದೇ ಇರಲಿ ಅಂತಂದು. ಅಂತಲ್ಲಿ ಒಂದು ಇಂದ್ರಪ್ರಸ್ಥ ಇಂದ್ರನ ಹೆಸರಿನಲ್ಲಿ, ಯಾಕಂದರೆ ಇಂದ್ರನ ಮಾನಸ ಪುತ್ರ ಅರ್ಜುನ, ಇಂದ್ರನ ಹೆಸರಿನಲ್ಲಿ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಡು ನಿನ್ನ ಹೆಸರಿನಲ್ಲಿ ಅಂತಕ್ಕಂಥದ್ದನ್ನು ಕೃಷ್ಣ ಬೇಡಿಕೆ ಇಟ್ಟಿರ್ತಾನೆ, ಪಾಂಡವರಿಗೋಸ್ಕರ ಮಾಡಿಕೊಡು ಇದನ್ನ ಅಂತಂದು. ಹಂಗಾಗಿ ಇಂದ್ರನ ಸೂಚನೆಯಂತೆ ಆ ಒಂದು ಇಂದ್ರಪ್ರಸ್ಥ ನಗರವನ್ನು ವಿಶ್ವಕರ್ಮರಿಂದ ನಿರ್ಮಾಣ ಮಾಡಿಸ್ತಾರೆ ಅವರು. ವಿಶ್ವಕರ್ಮ ಅಂತಂದರೆ ಶಿಲ್ಪಿ ಇವರು. ಆ ಒಂದು ಎಲ್ಲ ಒಂದು ನಗರ ಯೋಜನೆಯಲ್ಲಿ ಎತ್ತಿದ ಕೈ ಇವರು. ಅಂಥ ಒಂದು ಶಿಲ್ಪಿ ವಿಶ್ವಕರ್ಮರು. ಒಂದು ಭವ್ಯ ನಗರವನ್ನು ನಿರ್ಮಾಣ ಮಾಡಿಕೊಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದ್ರ ಜೊತೆಗೆ ಆ ಇಂದ್ರಪ್ರಸ್ಥ ಹೆಂಗಿರಬೇಕು, ಭವ್ಯ ನಗರಿ ಜೊತೆಗೆ ಮಾಯಾನಗರಿ ಆಗಿರ್ತದೆ. ಸ್ವಲ್ಪ ಮುಂದೆ ಬರ್ತದೆ ಮಾಯಾನಗರಿ. ಆ ಮಾಯಾನಗರಿ ಆಗೋಕ್ಕೆ ಅದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಯಾರು ಅಂದರೆ ಇವನು ಮಾಯಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ನಲ್ಲ, ಆ ಮಾಯಾಸುರ ರಾಕ್ಷಸನ ಸಹಾಯದಿಂದ ಜೊತೆಗೆ ಇಂದ್ರನ ಸಹಕಾರದಿಂದ ಆ ಒಂದು ಇಂದ್ರಪ್ರಸ್ಥ ನಗರ ಭವ್ಯವಾಗಿರ್ತಕ್ಕಂಥ ನಗರ ಒಂದು ಮಾಯಾನಗರವಾಗಿ ಸೃಷ್ಟಿಯಾಗ್ತದೆ ಅಲ್ಲಿ ಕಾಂಡವಪ್ರಸ್ಥದಲ್ಲಿ. ಅಂಥ ಒಂದು ಭವ್ಯ ನಗರವನ್ನು ನೋಡಿ ಹಸ್ತಿನಾಪುರದಲ್ಲಿರ್ತಕ್ಕಂಥ ಎಲ್ಲ ಜನರು ಗುಳೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗುಳೆ ಅನ್ನೋದಕ್ಕಿಂತ ಶಾಶ್ವತವಾಗಿ ಇಂದ್ರಪ್ರಸ್ಥಕ್ಕೆ ನೆಲೆಸೋದಕ್ಕೆ ಹೋಗೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಯಾಕಂದರೆ ಹಸ್ತಿನಾಪುರದಲ್ಲಿ ದುರ್ಯೋಧನನ ಕಾಟ ಬಹಳ ಆಗಿತ್ತಲ್ಲಿ ಅವರಿಗೆ. ಅವನು ಅಧರ್ಮಿ ರಾಜ, ಧರ್ಮಿಷ್ಠ ರಾಜ ಅಲ್ಲ, ಅವನು ಪ್ರಜೆಗಳಿಗೆ ಅನೇಕ ಕಷ್ಟಗಳನ್ನು ಕೊಡ್ತಾ ಇದ್ದ. ಹಂಗಾಗಿ ಎಲ್ಲರೂ ಸಹ ಹಸ್ತಿನಾಪುರವನ್ನು ಬಿಟ್ಟು ಎಲ್ಲ ತಮ್ಮ ಜಾನುವಾರುಗಳೊಡನೆ ತಮ್ಮ ಲಗೇಜ್ಗಳನ್ನು ಎಲ್ಲ ಹೊತ್ಕೊಂಡು ಸಾಮಾನು ಸರಂಜಾಮುಗಳನ್ನು ಹೊತ್ಕೊಂಡು ಎಲ್ಲರೂ ಸಹ ಇಂದ್ರಪ್ರಸ್ಥ ನಗರದ ಹತ್ರ ಹೊರಡೋಕ್ಕೆ ಪ್ರಾರಂಭ ಮಾಡಿಬಿಟ್ರು. ಇನ್ನೂ ಸ್ವಲ್ಪ ದಿವಸ ಬಿಟ್ಟಿದ್ರೆ ಹಸ್ತಿನಾಪುರ ಅಂತಕ್ಕಂಥದ್ದು ಪೂರ್ತಿ ಖಾಲಿ ಆಗಿಬಿಡ್ತಾಯಿತ್ತು. ಇತ್ತ ನೋಡ್ರಿ, ಆ ಒಂದು ಹಾವಿನ ಕಡಿತ ಆಗಿತ್ತಲ್ಲ ಅವಾಗ ಕಾಂಡವಪ್ರಸ್ಥ ಇವರು ಹೋದಾಗ ಆ ತಕ್ಷಕನ ಸೈನ್ಯ ಏನು ನಾಗರಾಜನ ಸೈನ್ಯ ಏನಿತ್ತಲ್ಲ ಅವರೆಲ್ಲ ಜನಗಳನ್ನು ಸಾಯಿಸಿದ್ರಲ್ಲ, ಆ ಸಮಯದಲ್ಲಿ ಆ ಋಷಾಲಿ ಬಂದಿದ್ಲಲ್ಲ, ಆ ಋಷಾಲಿ ಎಚ್ಚರ ತಪ್ಪಿ ಒಂದು ಸರೋವರ ಅಥವಾ ನದಿಯಲ್ಲಿ ಬಿದ್ದಿರ್ತಾಳೆ. ಆ ನದಿಯಲ್ಲಿ ತೇಲ್ತಾ ಹೋಗಿ ಆಕೆ ಹಸ್ತಿನಾಪುರಕ್ಕೆ ವಾಪಸ್ ಬಂದಿರ್ತಾಳೆ. ಆ ಋಷಾಲಿ ಅಂತಕ್ಕಂಥವಳು ಹಸ್ತಿನಾಪುರದಲ್ಲಿ ವಾಪಸ್ ಬಂದಿರ್ತಾಳೆ. ಆ ನದಿಯಲ್ಲಿ ತೇಲ್ತಾ ಬಂದಾಗ ಅದನ್ನು ಇವನು ಕರ್ಣನ ತಂದೆ ಅತಿರಥ ಅಥವಾ ಅಧಿರಥ ಅವನು ನೋಡ್ಕೊಂಡು ಆಕೆಯನ್ನು ಶುಶ್ರೂಷೆ ಮಾಡಿ ಆಕೆನ ಗುಣಮುಖಳನ್ನಾಗಿ ಮಾಡಿರ್ತಾನೆ ಅವನು, ಕರ್ಣನ ತಂದೆ. ಆಕೆ ಗುಣಮುಖ ಆಗ್ತಾಳೆ ಋಷಾಲಿ, ಮುಂದೆ ಕರ್ಣನ ಹೆಂಡತಿ ಆಗ್ತಕ್ಕಂಥವಳು ಋಷಾಲಿ ಅಂತಕ್ಕಂಥ.
ಆಗ ಹೇಳ್ತಾಳೆ, ಆಕೆ ಗುಣಮುಖ ಆದಮೇಲೆ ನಾನು ಇಂದ್ರಪ್ರಸ್ಥಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ನಾನು ಇಂದ್ರಪ್ರಸ್ಥಕ್ಕೆ ಹೋಗಬೇಕು, ನನ್ನ ಬಂಧು ಬಾಂಧವರೆಲ್ಲರೂ ಸಹ ಅಲ್ಲೇ ಇದ್ದಾರೆ. ನಾನು ಹಾವಿನ ಕಡಿತಕ್ಕೆ ಎದುರಿ ಒಂದು ಸರೋವರದಲ್ಲಿ ಬಿದ್ದು ನಾನು ತೇಲ್ಕೊಂತ ಈ ಕಡೆ ಬಂದುಬಿಟ್ಟಿದ್ದೀನಿ. ಈಗ ನಾನು ಆರಾಮಾಗಿದ್ದೀನಿ, ಅಲ್ಲಿ ಹೋಗಬೇಕು, ನನ್ನ ಬಂಧು ಬಾಂಧವರು ಏನಾದರೂ ಏನೋ ಗೊತ್ತಿಲ್ಲ ಅಂತಂದು ಹೇಳ್ತಾಳೆ ವೃಷಾಲಿ. ಬಹಳ ಜನರು ಹೋಗುತ್ತಿದ್ದಾರೆ. ಕರ್ಣನ ತಂದೆ ಹೇಳ್ತಾನೆ ಅತಿರಥ, ಹೌದು ಬಹಳಷ್ಟು ಜನ ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಅವನು. ನೀನು ಹೋಗು. ನೋಡ್ರಿ, ಇತ್ತ ಇಂದ್ರಪ್ರಸ್ಥಕ್ಕೆ ಹೋಗದಂತೆ ರಾಜಾಜ್ಞೆ ಸಾಮ್ರಾಟ ಧೃತರಾಷ್ಟ್ರರಿಂದ. ಇವರಿಗಲೇ ಹೆದರಿಕೆ ಆಯಿತು ಕೌರವರಿಗೆ. ಇದೇ ರೀತಿ ಇವ್ರು ಜನ ಹೋಗಿಬಿಟ್ರೆ, ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಕ್ಕೆ ಎಲ್ಲರೂ ಹೋಗಿಬಿಟ್ರೆ ಹಸ್ತಿನಾಪುರ ಖಾಲಿ ಆಗ್ತೈತಿ. ಜನಗಳೇ ಇಲ್ಲ ಅಂದರೆ ಸಾಮ್ರಾಜ್ಯ ಏನೈತೆ? ಜನಗಳಿಂದ ಸಾಮ್ರಾಜ್ಯ ಇರತಕ್ಕಂಥದ್ದು. ಹಂಗಾಗಿ ಎಲ್ಲ ಖಾಲಿ ಆಗಿಬಿಡ್ತೈತೆ. ಹಂಗಾಗಿ ಅವನೊಂದು ರಾಜಾಜ್ಞೆನೇ ಹೊರಡಿಸ್ತಾನೆ. ಯಾರು? ಧೃತರಾಷ್ಟ್ರ ಸಾಮ್ರಾಟ. ಯಾರೂ ಸಹ ಹಸ್ತಿನಾಪುರ ಬಿಟ್ಟು ಹೊರಗಡೆ ಹೋಗಂಗಿಲ್ಲ, ಇಂದ್ರಪ್ರಸ್ಥ ನಗರಕ್ಕೆ ಯಾರೂ ಹೋಗಂಗಿಲ್ಲ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ತಾನೆ. ಹಸ್ತಿನಾಪುರ ಬರಿದಾಗಿ ಬಿಡುತ್ತದೆ. ದುರ್ಯೋಧನ ಹೇಳ್ತಾನೆ ನೋಡ್ರಿ, ಹಿಂಗೆ ಹೋಗಿಬಿಟ್ರೆ ಜನ ಎಲ್ಲರೂ ಹಸ್ತಿನಾಪುರ ಅಂತಕ್ಕಂಥದ್ದು ಖಾಲಿ ಆಗಿಬಿಡ್ತೈತಿ, ನಾವು ತಡೆಯಬೇಕು. ಶಕುನಿ ಹೇಳ್ತಾನೆ, ಈ ಜನಗಳು ಹೋಗ್ತಕ್ಕಂಥ ಜನಗಳನ್ನು ನಾವು ತಡಿಲೇಬೇಕು. ಯಾವುದೇ ಕಾರಣಕ್ಕೆ ಇವರಿಗೆ ಇಂದ್ರಪ್ರಸ್ಥಕ್ಕೆ ಹೋಗೋದಕ್ಕೆ ನಾವು ಬಿಡಬಾರ್ದು. ಯಾಕೆ ಜನ ಹಸ್ತಿನಾಪುರದಿಂದ ಇಂದ್ರಪ್ರಸ್ಥಕ್ಕೆ ಹೋದ್ರಂದರೆ, ಇಲ್ಲಿ ಇವರ ಕಾಟ ತಾಳಲಾರದೆ ಹೊರಗಡೆ ಹೋಗ್ತಾ ಇದ್ದಾರೆ. ಆಮೇಲೆ ಇಂದ್ರಪ್ರಸ್ಥ ಅಂತಕ್ಕಂಥದ್ದು ಒಂದು ಸಮೃದ್ಧಿಯ ನಾಡಾಗಿತ್ತು. ಆಮೇಲೆ ಅಲ್ಲಿ ಒಂದು ಧರ್ಮವಂತ ರಾಜ ಇದ್ದ. ಹಂಗಾಗಿ ಜನ ಎಲ್ಲರೂ ಸಹ ಅವ್ರಿಗೆ ಎಲ್ಲಿ ಒಳ್ಳೆಯ ಒಂದು ಸ್ಥಳ ಅನ್ನಿಸ್ತದೋ, ಒಳ್ಳೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೋ ಅಂಥ ಸ್ಥಳಗಳಿಗೆ ಹೋಗೋಕೆ ಇಚ್ಛೆ ಪಡ್ತಾರೆ. ಶಕುನಿ, ದುರ್ಯೋಧನ ಎಲ್ಲರೂ ಸಹ ಇಲ್ಲ, ಇವ್ರನ್ನೆಲ್ಲರೂ ತಡಿಲೇಬೇಕು ನಾವು. ಇವ್ರು ರಾಜಾಜ್ಞೆ ಮಾಡಿದ್ರು ಸಹ ಜನ ಹೋಗೋದು ಬಿಟ್ಟಿಲ್ಲ, ಹೋಗ್ತಾ ಇದ್ದಾರೆ. ಹಂಗಾಗಿ ಇವ್ರು ಏನು ಮಾಡಬೇಕಂತ ಉಪಾಯ ಮಾಡ್ತಾ ಇದ್ದಾರೆ. ಬಡವರಿಗೆ ದಾನ ಕೊಡುವುದು ಸುಲಭ, ಆದರೆ ಸಮರ್ಥರಿಗೆ ಅಧಿಕಾರ ಕೊಡುವಾಗ ಈರ್ಷ್ಯೆ ಹುಟ್ಟಿಕೊಳ್ಳುತ್ತದೆ. ವಿದುರ ಹೇಳ್ತಾನೆ ನೋಡ್ರಿ, ಮಹಾಜ್ಞಾನಿ ಇವನು, ಕುರುವಂಶದ ಮಹಾಮಂತ್ರಿ, ಹಸ್ತಿನಾಪುರದ ಮಹಾಮಂತ್ರಿ. ಬಡವರಿಗೆ ದಾನ ಕೊಡ್ಬೋದು ಸುಲಭವಾಗಿ. ಇದ್ದಂಥವರು ಶ್ರೀಮಂತರು ಬಡವರಿಗೆ ದಾನ ಕೊಡ್ಬೋದು, ಭಾಳ ಪ್ರೀತಿಯಿಂದನೇ ಕೊಡ್ತಾರೆ. ಆದರೆ ಸಮರ್ಥರಿಗೆ ಅಧಿಕಾರ ಕೊಡುವಾಗ ಅಸೂಯೆ, ಈರ್ಷ್ಯೆ ಹುಟ್ಟಿಕೊಳ್ಳುತ್ತದೆ. ಇದನ್ನು ಯಾಕೆ ಹೇಳ್ತಾನಂತಂದರೆ, ಪಾಂಡವರಿಗೆ ಧೃತರಾಷ್ಟ್ರ ಮಾತು ಕೊಟ್ಟಿದ್ದ, ಅವರಿಗೆ ಇಂದ್ರಪ್ರಸ್ಥ ನಾವು ಕಾಂಡವಪ್ರಸ್ಥ ಹೋಗ್ತೀವಿ ಅಲ್ಲಿ ಅಂದಾಗ 1,00,000 ಹಸು 1,00,000 ಚಿನ್ನದ ನಾಣ್ಯವನ್ನು ಕಳಿಸ್ತಂತ ಹೇಳಿದ್ದ ನಗರ ಪೂಜೆಗೆ. ಇಂದ್ರಪ್ರಸ್ಥದ ನಗರ ಪೂಜೆಗೆ 1,00,000 ಹಸುಗಳನ್ನು 1,00,000 ಚಿನ್ನದ ನಾಣ್ಯಗಳನ್ನು ಕಳಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದ. ಅದು ಮರ್ತುಬಿಟ್ಟಿದ್ರು ಅವರು. ಅದನ್ನು ವಿದುರ ನೆನಪು ಮಾಡ್ತಾನೆ, ಅವ್ರಿಗೆ ಕಳಿಸ್ಬೇಕು. ಅಲ್ಲಿ ಇಂದ್ರಪ್ರಸ್ಥ ಅಂತಕ್ಕಂಥ ಒಂದು ದೊಡ್ಡ ಒಂದು ನಗರ ನಿರ್ಮಾಣ ಆಗಿದೆ, ಅವರು ನಗರ ಪೂಜೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ವಿದುರ. ಈ ಒಂದು ಜನರು ಹಸ್ತಿನಾಪುರದಿಂದೇನು ಇಂದ್ರಪ್ರಸ್ಥಕ್ಕೆ ಹೋಗ್ತಾ ಇದ್ದಾರಲ್ಲ, ಅದನ್ನೇನು ಇವರು ರಾಜಾಜ್ಞೆಯ ಮೂಲಕ ತಡೆಯಕ್ಕೆ ಹೊಂಟಿದಾರಲ್ಲ, ಅದಕ್ಕೆ ಭೀಷ್ಮರು ಹೇಳ್ತಾರೆ ನೋಡ್ರಿ, ಆನೆಗೆ ಪ್ರೇಮದ ಅಂಕುಶ ಹಾಕಬೇಕು, ರಾಜಾಜ್ಞೆ ಬೇಡ ಅಂತ ಹೇಳ್ತಾರೆ ಅವರು. ಎಲ್ಲದಕ್ಕೂ ರಾಜಾಜ್ಞೆ ಮಾಡಬೇಡ್ರಿ, ಪ್ರೀತಿಯಿಂದ ಇರೋರು ಇಲ್ಲೇ ಇರಲಿ ಹಸ್ತಿನಾಪುರದಲ್ಲಿ. ಅವರಿಗೆ ಇಂದ್ರಪ್ರಸ್ಥ ಬೇಕಂತಂದರೆ ಹೋಗಲಿ, ಅವ್ರನ್ನ ಮನವೊಲಿಸ್ರಿ, ಹೋಗಬೇಡ್ರಿ ಅಂತ ಮನವೊಲಿಸ್ರಿ, ಆದರೆ ರಾಜಾಜ್ಞೆ ಬೇಡ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಅದಕ್ಕೆ ಶಕುನಿ ಹೇಳ್ತಾನೆ ನೋಡ್ರಿ, ಅದಕ್ಕೂ ಮೊದಲು ಅದನ್ನು ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತದೆ. ಆನೆಗೆ ಪ್ರೀತಿ ಅಂಕುಶ ಹಾಕ್ಬೇಕಂತ ಹೇಳ್ತಾರೆ ಭೀಷ್ಮರು. ಆನೆಗೆ ಅಂಕುಶ ಹಾಕೋದಕ್ಕಿಂತ ಮುಂಚೆ ಅದನ್ನು ಕೆಡ್ಡಾದಲ್ಲಿ ಕೆಡವಿ ಅದನ್ನೆಲ್ಲ ಪಳಗಿಸಿರ್ತಾರೆ, ಕ್ರೂರವಾಗಿ ನಡೆಸ್ಕೊಂಡಿರ್ತಾರೆ ಆನೆಯನ್ನು. ತಮಗೆ ಬೇಕಾದಂಗೆ ಅದನ್ನು ಹೇಳ್ದಂಗೆ ಕೇಳಂಗೆ ಮಾಡಿರ್ತಾರೆ. ಅದು ಗೊತ್ತಾಯ್ತು ಏನಂತ ಕೇಳ್ತಾನೆ ಅವನು ಶಕುನಿ. ನೋಡ್ರಿ, ಇಲ್ಲಿ ಇಬ್ಬರ ಮಾತುಗಳು ಸತ್ಯ. ಆನೆಗೆ ಪ್ರೀತಿ ಅಂಕುಶ ಹಾಕಬೇಕು, ಅದು ಸರಿ, ಭೀಷ್ಮಾಚಾರ್ಯ ಹೇಳೋದು. ಆದರೆ ಆ ಆನೆ ನಾವು ಹೇಳ್ದಂಗೆ ಕೇಳ್ಬೇಕಂತಂದರೆ ಅದಕ್ಕಿಂತ ಮುಂಚೆ ಅದನ್ನು ಪಳಗಿಸಿರ್ತಾರೆ ಕೆಡ್ಡದಲ್ಲಿ ಹಾಕಿ. ಅದಕ್ಕೆಲ್ಲ ಹಿಂಸೆಯನ್ನು ಕೊಟ್ಟು ಆ ಆನೆಗೆ ಮನುಷ್ಯ ಹೇಳ್ದಂಗೆ ಕೇಳೋ ಲೆವೆಲ್ಗೆ ಮಾಡಿರ್ತಾರೆ ಅದನ್ನ ಕೆಡ್ಡದೊಳಗಡೆ. ಆಮೇಲೆ ಅದನ್ನ ಮೇಲೆ ತಂದಾಗ ಅದು ಮಾವುತ ಹೇಳ್ದಂಗೆ ಕೇಳ್ತದೆ. ಈಗ ನಾವು ಉದಾಹರಣೆ ಮೈಸೂರು ಈಗ ದಸರಾದಲ್ಲಿ ನೋಡ್ತೀವಿ, ಆನೆಗಳನ್ನು ಪಳಗಿಸಿರ್ತಕ್ಕಂಥ ಆನೆಗಳನ್ನು ಆ ಒಂದು ಜಂಬೂ ಸವಾರಿ ಹೊರೋದಕ್ಕೆ ಅದು ಕರ್ಕೊಂಡು ಹೋಗ್ತಾರಲ್ಲ, ಅದನ್ನ ನೋಡ್ತೀವಿ. ಅದಕ್ಕೆಲ್ಲ ಮೊದಲಿಂದನೂ ಅದಕ್ಕೆ ತಯಾರು ಮಾಡಿರ್ತಾರೆ. ಅವು ಒಂದೇಟಿಗೆ ಆ ರೀತಿ ಆನೆಗಳು ತಯಾರಾಗಲ್ಲ. ಹಂಗೆ ಜನಗಳಿಗೆ ಸುಮ್ಮನೆ ಬಾಯಿ ಮಾತಿಂದ ಹೇಳಿದ್ರೆ ಆಗಲ್ಲ ಅಂತ ಹೇಳ್ತಾನೆ ಶಕುನಿ. ಜನ ಹೋಗ್ತಾ ಇದ್ದಾರೆ, ಖಾಲಿ ಆಗ್ತದೆ ಹಸ್ತಿನಾಪುರ,
ಹಂಗಾಗಿ ಜನಗಳಿಗೆ ಪ್ರೀತಿಯ ಮಾತಿನಿಂದ ಹೇಳಿದ್ರೆ ಕೇಳಲ್ಲ ಅವರು. ಅವ್ರಿಗೆ ಶಿಕ್ಷೆನೇ ಆಗಬೇಕು, ಅವರಿಗೆ ಒಂದು ರಾಜಾಜ್ಞೆನೇ ಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಹೋಗಲು ಬಿಡಬೇಡಿ, ಯಾರನ್ನು ಹೋಗಕ್ಕೆ ಬಿಡಬೇಡ್ರಿ, ಬಾಗಿಲು ಹಾಕ್ರಿ, ಕೋಟೆಯ ಒಂದು ಬಾಗಿಲು, ಆ ಒಂದು ಹಸ್ತಿನಾಪುರದ ಬಾಗಿಲನ್ನು ಹಾಕಿಬಿಡ್ರಿ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಆ ರಾಜಾಜ್ಞೆಯನ್ನು ಪ್ರಕಟ ಮಾಡ್ತಾರೆ ಧೃತರಾಷ್ಟ್ರ. ಆಗ ಭೀಷ್ಮಾಚಾರ್ಯರು ಏನು ಮಾತಾಡೋಕ್ಕಾಗಲ್ಲ ಅವರು, ಯಾಕಂತಂದರೆ ಆ ಒಂದು ಕೌರವರ ಒಂದು ಸಂಕೋಲೆಯಲ್ಲಿ ಸಿಲುಕಿಬಿಟ್ಟಿರ್ತಾರೆ ಅವರು. ಕೆಲವೊಂದು ಸಮಯದಲ್ಲಿ ಅವರು ಸ್ವಯಂಕೃತ ಅಪರಾಧ ಅಂತ ಏನು ಹೇಳ್ತೀವಲ್ಲ, ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಒಂದು ಅಪರಾಧ, ಅಂಥ ಒಂದು ಸ್ವಯಂಕೃತ ಅಪರಾಧದಲ್ಲಿ ಸಿಕ್ಕಾಕೋಗ್ಬಿಟ್ಟಿರ್ತಾರೆ. ಅವ್ರು ಏನು ಹೇಳಿರ್ತಾರೆ, ನಾನು ನಿನ್ನ ಸೇವಕನಾಗಿರ್ತೀನಿ ಅಂತ ಹೇಳಿರ್ತಾರೆ ಒಂದು ಸರಿ ಅವರು. ಯಾರಿಗೆ? ಧೃತರಾಷ್ಟ್ರನಿಗೆ ಹೇಳಿರ್ತಾರೆ, ನಿನ್ನ ರಕ್ಷಣೆಯನ್ನು ನಾನು ಕೊನೆಯವರೆಗೂ ಮಾಡ್ತೀನಿ, ನಾನು ನಿನ್ನ ಹಸ್ತಿನಾಪುರದ ಸೇವಕನಾಗಿರ್ತೀನಿ ಅಂತ ಮಾತು ಕೊಟ್ಟಿರ್ತಾರೆ ಧೃತರಾಷ್ಟ್ರನಿಗೆ ಅವರು. ಆ ಒಂದು 2 ಮಾತಿನಿಂದನೇ ಅವ್ರು ಕೊನೆಯವರೆಗೂ ಅಲ್ಲಿ ಹಸ್ತಿನಾಪುರದಲ್ಲಿ ಉಳಿತಕ್ಕಂಥದ್ದು, ಧೃತರಾಷ್ಟ್ರನ ಹತ್ರ ಉಳಿತಕ್ಕಂಥದ್ದು, ಕೌರವರ ಪರವಾಗಿ ಯುದ್ಧ ಮಾಡ್ತಕ್ಕಂಥದ್ದು ಅವರು. ಎಲ್ಲರೂ ಸಹ ಅಷ್ಟೇ, ದ್ರೋಣಾಚಾರ್ಯರು ತಗೊಳ್ರಿ, ಭೀಷ್ಮಾಚಾರ್ಯರು ತಗೊಳ್ರಿ, ಎಲ್ಲರೂ ಕೌರವರ ಪರವಾಗಿ. ಅವ್ರಿಗೆ ಯಾರಿಗೂ ಕೌರವರ ಮೇಲೆ ಇಷ್ಟ ಇರಲ್ಲ, ಪಾಂಡವರ ಮೇಲೆ ಎಲ್ಲರಿಗೂ ಪ್ರೀತಿ ಇರ್ತದೆ, ಆದರೆ ಯುದ್ಧ ಮಾಡಿದ್ದು ಮಾತ್ರ ಕೌರವರ ಪರವಾಗಿ ಮಾಡ್ತಾರೆ. ನಾನು ನಿನ್ನ ಸೇವಕನಾಗಿರ್ತೀನಿ ಕೊನೆಯವರೆಗೂ, ಹಸ್ತಿನಾಪುರವನ್ನು ನಾನು ಸಂರಕ್ಷಣೆ ಮಾಡ್ತೀನಿ ಅಂತಕ್ಕಂಥ ಭೀಷ್ಮಾಚಾರ್ಯರು ಮಾತು ಕೊಟ್ಟಿರ್ತಾರೆ ಧೃತರಾಷ್ಟ್ರನಿಗೆ. ಹಂಗಾಗಿ ಅಂಥ ಒಂದು ಮಾತಿನಲ್ಲಿ ಸಿಲುಕಿಕೊಂಡು ಅವ್ರು ಏನು ಮಾತನಾಡೋಕ್ಕಾಗಲ್ಲ, ಅವ್ರ ಹತ್ರ ಏನು ಮಾತನಾಡೋಕ್ಕೆ ಅಧಿಕಾರವೂ ಸಹ ಇರೋದಿಲ್ಲ. ಆ ಒಂದು ಪುರದ ಬಾಗಿಲನ್ನು ಹಾಕಿಸಿ ಅಂಗರಾಜನಿಗೆ ಅಲ್ಲಿ ಆ ಒಂದು ಅಂಗರಾಜ ಕರ್ಣ, ಆ ಕರ್ಣನನ್ನು ಅಲ್ಲಿ ಇಡ್ತಾರೆ. ನೀನು ಅಲ್ಲಿ ನಿಂತ್ಕೊಂಡ್ಬಿಡು, ಯಾರನ್ನೂ ಸಹ ಹೊರಗಡೆ ಬಿಡಬೇಡ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಕೋಟೆಯ ಬಾಗಿಲ ಮುಚ್ಚ್ರಿ ಅಂತ ಹೇಳ್ತಾನೆ ಅವನು ದುಶ್ಯಾಸನ. ಆದರೂ ಜನ ಕೋಟೆ ಬಾಗಿಲು ಹಾಕ್ತಾಯಿದ್ರೆ ಅಂದರೆ ಓಡೋಗ್ತಾ ಇದ್ದಾರೆ ಜನ. ಬಾಗಿಲು ಹಾಕೇ ಬಿಟ್ರು ಅಂತಂದು ಎಲ್ಲರೂ ಓಡೋಗ್ತಾ ಇದ್ದಾರೆ. ಅಂದರೆ ನೋಡ್ರಿ, ಹಸ್ತಿನಾಪುರ ಬೇಡ ಆಯಿತು ಅವರಿಗೆಲ್ಲ ಜನಗಳಿಗೆ. ಯಾಕಂತಂದರೆ ಅಲ್ಲಿ ಒಂದು ಧರ್ಮಯುತವಾಗಿರ್ತಕ್ಕಂಥ ರಾಜ್ಯಭಾರ ನಡೀತಾ ಇಲ್ಲ ಅಂತಕ್ಕಂಥದ್ದು ಅವ್ರಿಗೆ ಮನವರಿಕೆ ಆಗಿದೆ ಜನಗಳಿಗೆ. ಹಂಗೆ ಓಡೋಗ್ತಾ ಇದ್ದಾರೆ ಜನಗಳೆಲ್ಲ. ಅವನು ಜನ ಓಡೋಗೋದು ನೋಡಿ ಅಸಹಾಯಕನಾಗಿಬಿಟ್ಟ ಕರ್ಣ. ಏನು ಹೇಳಬೇಕು, ಜನಗಳನ್ನ ಹೆಂಗೆ ತಡಿಬೇಕಾಗಿದೆ? ಅವ್ರಿಗೆ ಇರೋಕ್ಕೆ ಇಲ್ಲಿ ಇಷ್ಟ ಇಲ್ಲ ಅಂತಂದರೆ ಅವ್ರನ್ನ ಹೆಂಗೆ ತಡೆದಕ್ಕೆ ನಿಲ್ಲಿಸ್ಕೋಬೇಕಿಲ್ಲ ನಾವು? ಅವನಿಗೆ ಅಸಹಾಯಕತೆ ಆಗಿಬಿಡ್ತು, ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಇವನು ದುಶ್ಯಾಸನ ಬಂದು ಅದನ್ನ ಬಾಗಿಲು ಹಾಕಿಬಿಟ್ಟ, ಪುರದ ಬಾಗಿಲನ್ನು, ಕೋಟೆಯ ಬಾಗಿಲನ್ನು ಹಾಕಿಬಿಟ್ಟ. ಅಷ್ಟೊತ್ತಿಗೆ ಎಲ್ಲರೂ ನಿಮ್ಮ ಮನೆಗಳಿಗೆ ಹೋಗ್ರಿ ಅಂತ ಕರ್ಣ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾನೆ, ಮನವಿ ಮಾಡಿಕೊಳ್ತಾ ಇದ್ದಾನೆ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ ಜನಗಳಿಗೆಲ್ಲ, ಹೋಗ್ರಿ, ವಾಪಸ್ ಹೋಗ್ರಿ ಅಂತ. ಆದರೂ ಕೇಳಾಗ್ತಾ ಇರಲಿಲ್ಲ ಜನ. ಯಾವಾಗ ಹೊರಗೆ ಹೋದೇನೋ ಅಂತಂದು ಓಡೋಗ್ತಾ ಇದ್ದಾರೆ ಎಲ್ಲರೂ. ಅದೇ ಸಮಯಕ್ಕೆ ಸರಿಯಾಗಿ ಋಷಾಲಿ ಬರ್ತಾಳೆ ಅಲ್ಲಿಗೆ. ಯಾಕಂದರೆ ಈಕೆ ಕೂಡ ಇಂದ್ರಪ್ರಸ್ಥಕ್ಕೆ ಹೋಗಬೇಕಾಗಿತ್ತು, ಅಲ್ಲಿ ತಮ್ಮವರನ್ನು ಅಲ್ಲೇ ಇದ್ದರು, ಹಂಗಾಗಿ ಹೋಗಬೇಕಾಗಿತ್ತು. ಆಕೆ ಬರೋ ಸಮಯಕ್ಕೆ ಕೋಟೆಯ ಬಾಗಿಲು ಮುಚ್ಚಿಬಿಡ್ತು. ಆಕೆ ಇನ್ನೂ ಒಳಗೆ ಆದ್ಲು, ಹಸ್ತಿನಾಪುರದಲ್ಲೇ ಆದ್ಲು. ಆ ಕರ್ಣ ಮತ್ತು ಋಷಾಲಿ ಮುಖಾಮುಖಿ ಆಗ್ತಾರೆ. ಇಲ್ಲ, ನಾನು ಹಿಂಗೆ ಹೋಗಬೇಕು, ಮೊದಲು ಅಲ್ಲಿಗೆ ಹೋಗಿದ್ದೆ, ಈ ರೀತಿ ವಾಪಸ್ ಬಂದುಬಿಟ್ಟೆ ನಾನು ಅಂತ ಹೇಳಿದರೆ ಯಾವುದೇ ರೀತಿಯಿಂದ ಕೇಳಲ್ಲ. ಯಾಕಂದರೆ ರಾಜಾಜ್ಞೆ ಆಗಿಬಿಡತ್ತೆ, ಬಾಗಿಲು ಹಾಕಿಬಿಡಕ್ಕಂತಂದು, ಯಾರನ್ನು ಕಳಿಸ್ಬಾರ್ದು ಅಂತಕ್ಕಂಥ ರಾಜಾಜ್ಞೆ ಆಗಿದೆ ಅಂತ ಅವನು ಕರ್ಣ ಭಾಳ ಒಂದು ಸಮಾಧಾನದಿಂದ ಉತ್ತರವನ್ನು ಕೊಡ್ತಾನೆ. ಆಕೆ ಅದು ಕೇಳ್ತಾಳೆ ನೋಡ್ರಿ, ಮನುಷ್ಯನ ಮುಕುಟದಲ್ಲಿರ್ತದೆ ಅಧರ್ಮ ಅಂತಕ್ಕಂಥದ್ದು, ಮನುಷ್ಯನ ಮುಕುಟದಲ್ಲಿರ್ತದೆ ಅಂತ ಹೇಳ್ತಾಳೆ ಋಷಾಲಿ. ಭಾಳ ಜ್ಞಾನವಂತೆ ಆಕೆ, ಭಾಳ ತಿಳ್ಕೊಂಡಿರ್ತಾಳೆ ಆಕೆ. ಅಂದರೆ ಈಗ ನೀನು ಕಿರೀಟ ಐತಲ್ಲ, ನಿನ್ನ ಒಂದು ರಾಜನ ಒಂದು ಹುದ್ದೆ ಐತಲ್ಲ, ಇದರಲ್ಲೇ ಅಧರ್ಮ ಐತೆ ಅಂತ ಹೇಳ್ತಾಳೆ ಆಕೆ. ಈಗ ನಮಗೆ ಹಸ್ತಿನಾಪುರದಲ್ಲಿ ಇರೋಕ್ಕೆ ಇಷ್ಟ ಇಲ್ಲ, ನಾನು ಇಂದ್ರಪ್ರಸ್ಥಕ್ಕೆ ಹೋಗಿ ನನ್ನ ಯಾಕೆ ತಡಿತೀರಿ ನೀವು? ಈಗ ನೀವು ನಾನು ಬಲವಂತವಾಗಿ ಇಲ್ಲಿ ಕೂಡ ಹಾಕ್ತಾ ಇದ್ದೀರಿ ಅಂದರೆ ಇದು ಅಧರ್ಮ ತಾನೇನ? ನನಗಿಷ್ಟ ಇಲ್ಲ, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ, ಇದು ಅಧರ್ಮ ಅಲ್ಲ ಇದು. ಯಾಕೆ ನೀವು ಈ ಒಂದು ನಿಮ್ಮ ಕಿರೀಟವನ್ನು ಉಳಿಸ್ಕೊಳ್ಳೋದಕ್ಕೆ ಆ ರಾಜಾಜ್ಞೆಯನ್ನು ನೀವು ಪಾಲನೆ ಮಾಡ್ತಾಯಿದ್ದೀರಿ ಅಂತ ಭಾಳ ನೇರವಾಗಿ ಹೇಳ್ತಾಳೆ ಆಕೆ. ನಮಗೆ ಅಲ್ಲಿ ಸುಖ ಸಿಗುತ್ತದೆ, ನಾವು ಹೋಗ್ತೀವಿ. ಇಂದ್ರಪ್ರಸ್ಥದಲ್ಲಿ ನಮಗೆ ಸಂತೋಷ ನೆಮ್ಮದಿ ಐತೆ, ನಾವು ಹೋಗ್ತಾ ಇದ್ದೀವಿ, ನಮ್ಮನ್ನು ಯಾಕೆ ತಡೀತೀರಿ ನೀವು ಅಂತಕ್ಕಂಥದ್ದನ್ನು ಭಾಳ ಚೆನ್ನಾಗಿ ಪ್ರಶ್ನೆ ಮಾಡ್ತಾಳೆ ಮುಖಾಮುಖಿಯಾಗಿ. ಅಷ್ಟೊತ್ತಿಗೆ ಕುಂತಿ ಬರ್ತಾಳೆ. ಅಲ್ಲಿ ಜನಗಳೆಲ್ಲ ಗದ್ದಲ ಕೇಳಿ ಕುಂತಿ ಬರ್ತಾಳೆ. ಇದೇನಿಷ್ಟು ಗದ್ದಲ ಆಗ್ತೈತಲ್ಲ ಅಂತಕ್ಕಂಥದ್ದು ಕೇಳ್ತಾಳೆ. ಅಲ್ಲೆಲ್ಲ ನೋಡ್ತಾಳೆ, ಜನ ಎಲ್ಲರೂ ಹೊರಗಡೆ ಹೋಗ್ಬೇಕು, ಬಾಗಿಲು ತೆಗೀರಿ, ಹೊರಗಡೆ ಹೋಗ್ಬೇಕು ಅಂತ ಗಲಾಟೆ ಮಾಡ್ತಾಯಿದ್ದಾರೆ. ಆಗ ಕುಂತಿ ಬುದ್ಧಿಮಾತು ಹೇಳ್ತಾಳೆ, ಕರ್ಣನಿಗೆ ಹೇಳ್ತಾಳೆ. ಯಾಕಂದರೆ ಅವನೇ ಅವನು ಕಾವಲಿಟ್ಟಿದ್ರು ಇವರು, ಶಕುನಿ ದುರ್ಯೋಧನ ಸೇರಿ ಅಂಗರಾಜ ಕರ್ಣನನ್ನು ಕಾವಲಿಟ್ಟಿದ್ರು ಅಲ್ಲಿ. ನೀ ಯಾವುದೇ ರೀತಿಯಿಂದ ಜನಗಳನ್ನ ಒಬ್ಬರನ್ನು ಬಿಡಂಗಿಲ್ಲ ಹೊರಗೆ ಅಂತಕ್ಕಂಥದ್ದು. ಜೊತೆಗೆ ದುಶ್ಯಾಸನ ಇದ್ದಲ್ಲಿ. ಅದಕ್ಕೆ ಕುಂತಿ ಏನು ಹೇಳ್ತಾಳೆ, ಯಾರನ್ನು ಬಿಡಬೇಡಪ್ಪ, ಈ ಕನ್ಯೆ ಒಂದು ಬಿಡು. ಈ ಋಷಾಲಿ ಅಂತಕ್ಕಂಥ ಒಬ್ಬ ಹುಡುಗಿ ಪಾಪ ಅವ್ರ ಸಂಬಂಧಿಕರೆಲ್ಲ ಅಲ್ಲಿ ಹೋಗಿಬಿಟ್ಟಿದ್ದಾರೆ ಅಂತ ಆಲ್ರೆಡಿ, ಆಕಿನೊಬ್ಬಕ್ಕಿನೇ ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ ಈಕಿ ಕರ್ಣನಿಗೆ ಕುಂತಿ. ಆದರೆ ಅವನು ಕೇಳಲ್ಲ. ಇಲ್ಲ, ರಾಜಾಜ್ಞೆ ಇದೆ, ನಾನು ಬಿಡಕ್ಕೆ ಬರೋದಿಲ್ಲ ಅಂತ ಭಾಳ ಸಮಾಧಾನದಿಂದ ಉತ್ತರ ಹೇಳಿದಾಗ ಕೂಡ ಕೇಳಲ್ಲ.
ಅದಕ್ಕೆ ದುಶ್ಯಾಸನ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ಕುಂತಿಗೆ ಮಾತಾಡ್ತಾನೆ, ಎದುರು ಮಾತಾಡ್ತಾನೆ ಅವನು. ದುಶ್ಯಾಸನಿಗೆ ಕುಂತಿ ತಾಯಿ ಸಮಾನ. ಆಗ ಹೇಳ್ತಾಳೆ ಕುಂತಿ, ನಾನು ರಾಜಮಾತೆ, ಹಸ್ತಿನಾಪುರದ ರಾಜಮಾತೆ ನಾನು. ರಾಜಮಾತೆ ಅಂತಂದರೆ ರಾಜನ ತಾಯಿಗೆ ರಾಜಮಾತೆ ಅಂತ ಕರಿತೀವಿ. ಈಗ ಅಲ್ಲಿ ಯುಧಿಷ್ಠಿರನ ಕೂಡ ರಾಜ ಆಗಿದ್ದಾನಲ್ಲಿ. ಆಕೆ ರಾಜಮಾತೆ ಅಲ್ಲಿರಬೇಕಾಗಿತ್ತು ಇಂದ್ರಪ್ರಸ್ಥದಲ್ಲಿ, ಆದರೆ ಹಸ್ತಿನಾಪುರದಲ್ಲಿದ್ದಾಳೆ ಆ ಒಂದು ಧೃತರಾಷ್ಟ್ರನ ಒಂದು ಸಂಚಿನಿಂದ. ಹಂಗಾಗಿ ನಾನು ರಾಜಮಾತೆ. ರಾಜಮಾತೆ ಅಂದರೆ ಇವತ್ತೇನು ನಾವು ರಾಜ್ಯಪಾಲರು ಅಂತ ಹೇಳ್ತೀವಲ್ಲ, ಆ ರಾಜ್ಯಪಾಲರಿಗೆ ಹೆಂಗೆ ಪವರ್ ಇರ್ತದೆ ಅಂಥ ಒಂದು ಪವರ್ ಇವರಿಗೂ ರಾಜಮಾತೆಗಿತ್ತು. ಅವರು ಸಹ ಕೆಲವೊಂದು ಆದೇಶಗಳನ್ನು ನೀಡ್ಬೋದಾಗಿತ್ತು. ಇಂಥ ಆಜ್ಞೆಯನ್ನು ಮೀರಿ ನಾನು ಹೇಳ್ತೀನಿ ಬಿಡು ಅಂತ ಹೇಳ್ತಾಳೆ ಆಕೆ. ಋಷಾಲಿಯನ್ನು ಹೊರಗೆ ಬಿಡು, ಇವ್ರನ್ನ ಯಾರನ್ನ ಬಿಡಬೇಡ, ಋಷಾಲಿ ಬಿಡು, ನಾನು ಹೇಳಿನ ಅಂತ ಹೇಳಿಬಿಡು ಅಂತ ಹೇಳ್ತಾಳೆ. ಆದರೆ ಅದಕ್ಕೆ ದುಶ್ಯಾಸನ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ಸಾಧ್ಯ ಇಲ್ಲ, ಬಿಡಲ್ಲ ಅಂತ ಹೇಳ್ತಾನೆ. ಅವಾಗ ಯಾವಾಗ ಈಕಿ ಮಾತು ಕೂಡ ನಡೀಲಿಲ್ಲ, ಆಕೆ ಹೇಳ್ತಾಳೆ, ನೋಡ್ರಿ ನಾನು ನಗರ ಪೂಜೆಗೆ ಹೋಗ್ತೀನಿ ನೆಕ್ಸ್ಟು. ಮುಂದೆ ನನ್ನ ಮಕ್ಕಳೇನು ನಗರ ಪೂಜೆ ಮಾಡ್ತಾರೆ. ಈಗ ಇಂದ್ರಪ್ರಸ್ಥ ನಗರ ಭವ್ಯವಾಗಿರ್ತಕ್ಕಂಥ ಒಂದು ಮಾಯಾನಗರವನ್ನು ನಿರ್ಮಾಣ ಮಾಡಿದ್ದಾರೆ. ಆ ನಗರ ಪೂಜೆಗೆ ನಾನು ಹೋಗ್ತೀನಲ್ಲ, ಅವಾಗ ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾಳೆ ಆಕೆ. ಋಷಾಲಿನ ಜೊತೆಗೆ ವಾಪಸ್ ಹೋಗೋಣ ಬಾ, ಇವ್ರು ಬಿಡಲ್ಲೀಗ, ನಾನು ನಗರ ಪೂಜೆಗೆ ಹೋದಾಗ ನಿನ್ನ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಅಂತ ಹೇಳ್ತಾಳೆ ಆಕೆ. ಕುಂತಿ ಹೇಳ್ತಾಳೆ, ನೋಡ್ರಿ ಮುಕುಟದ ದುರಾಸೆ ಎಲ್ಲಿದೆ ಅಧರ್ಮ, ಈ ದುರಾಸೆಗೆ ಕರ್ತವ್ಯದ ಹೆಸರು. ಕರ್ಣ ಹೇಳ್ತಾನೆ, ನಾನು ಏನು ಮಾಡಲಿ, ಇದು ರಾಜಾಜ್ಞೆ ಐತೆ, ಈ ರಾಜಾಜ್ಞೆಯನ್ನು ನಾನು ಪಾಲಿಸಲೇಬೇಕು ಅಂತಕ್ಕಂಥದ್ದು ಕರ್ಣ ಭಾಳ ಸಮಾಧಾನದಿಂದ. ಯಾಕಂದರೆ ಕರ್ಣ ಮತ್ತು ಕುಂತಿ ಮುಖಾಮುಖಿಯಾದಾಗ ಏನೋ ಒಂದು ಸಂಬಂಧ ಎಳಿತಾ ಇರ್ತದೆ. ಯಾವತ್ತೂ ಸಹ ಅವರು ಮುಖಾಮುಖಿಯಾದಾಗ ಒಳ್ಳೆಯ ಭಾವನೆಯಿಂದನೇ ಅವರಿಬ್ಬರು ಇರ್ತಾರೆ. ಹಂಗೆ ಕುಂತಿಯನ್ನು ನೋಡಿದಾಗ ಅವನಿಗೆ ಕರ್ಣನಿಗೆ ಸಹ ಏನೋ ಒಂದು ತಾಯಿಯ ಮಮತೆ ಅಂತಕ್ಕಂಥದ್ದು ಕಾಣ್ತದೆ ಅಲ್ಲಿ. ಹಂಗಾಗಿ ಆಕೆ ಹೇಳ್ತಾಳೆ, ಈ ಒಂದು ಕರ್ತವ್ಯ ಅಂತ ಹೇಳ್ತೀಯಲ್ಲ ನೀನು, ಇದು ರಾಜಾಜ್ಞೆಯ ಕರ್ತವ್ಯ ಅಂತ, ಇದು ಅಧರ್ಮ, ಅದು ನಿನ್ನ ಕಿರೀಟ ಆಯ್ತಲ್ಲ, ಈಗ ನಿನ್ನ ರಾಜನ ಮಾಡಿದ್ದಾರೆ, ಹಂಗಾಗಿ ನೀನು ಅವರ ಆದೇಶವನ್ನು ಪಾಲನೆ ಮಾಡ್ತೀಯ ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ. ದುಶ್ಯಾಸನ ಏನು ಮಾಡ್ತಾನೆ, ಈ ಒಂದು ಇಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ದೂರು ಕೊಡ್ತಾನೆ. ದುಶ್ಯಾಸನನ ದೂರು ಧೃತರಾಷ್ಟ್ರನಿಗೆ ಕೊಡ್ತಾನೆ ಹೋಗಿ ದೂರು. ಏನಂತ, ಕುಂತಿ ಈ ರೀತಿ ನಮ್ಮ ಒಂದು ಕೆಲಸಕ್ಕೆ ಇಲ್ಲಿ ಅಡ್ಡ ಬಂದ್ಲು, ಅಲ್ಲಿ ಅವ್ರನ್ನ ಬಿಡು ಇವ್ರನ್ನ ಬಿಡು ಹೊರಗಡೆಗೆ ಬಿಡು ಅಂತಕ್ಕಂಥದ್ದನ್ನು, ಇಂದ್ರಪ್ರಸ್ಥಕ್ಕೆ ಕಳಿಸು ಅಂತಕ್ಕಂಥದ್ದನ್ನು ಹೇಳಿದ್ಲು. ಹಂಗಾಗಿ ನೀವು ಕುಂತಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನಿಗೆ ದೂರು ಕೊಡ್ತಾನೆ ದುಶ್ಯಾಸನ. ಕುಂತಿಯನ್ನು ಸಮರ್ಥಿಸಿಕೊಂಡ ಭೀಷ್ಮರು ಗಾಂಧಾರಿ, ಅದ್ರಾಗೇನು ತಪ್ಪಿದೆ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಗಾಂಧಾರಿ ಸಹನು, ಗಾಂಧಾರಿ ಭಾಳ ಧರ್ಮಿಷ್ಠಳೆ ಆಕೆ, ಎಂದೂ ಅಧರ್ಮದ ಹಾದಿಯಲ್ಲಿ ಹೋಗಿದ್ದಿಲ್ಲ ಆಕೆ ಗಾಂಧಾರಿ. ಆಕೆ ಮಾಡಿದ ಒಂದೇ ತಪ್ಪು ಅಂದರೆ ಕಣ್ಣು ಕಟ್ಕೊಂಡದ್ದು ಅಷ್ಟೇ. ಕಣ್ಣು ಕಟ್ಕೊಂಡು ಮಕ್ಕಳನ್ನು ಯಾವ ರೀತಿ ಬೆಳೀತಾರೆ ಅಂತ ನೋಡಲಿಲ್ಲಲ್ಲ, ಅದು ಮಾಡಿರ್ತಕ್ಕಂಥ ಒಂದು ತಪ್ಪು. ಅದೇ ಮಹಾಭಾರತಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶ. ಗಾಂಧಾರಿ ಭೀಷ್ಮರು ಹೇಳ್ತಾಳೆ, ಹೌದು ಕುಂತಿ ಹೇಳಿದಾಳೆ, ಋಷಾಲಿ ಪರವಾಗಿ ಮಾತಾಡಿದಾಳೆ, ಅದ್ರಾಗೇನು ತಪ್ಪಿದೆ, ಅದಕ್ಕೆ ಶಿಕ್ಷೆ ಯಾಕೆ ಕೊಡಬೇಕು ಅಂತಕ್ಕಂಥದ್ದನ್ನು ಸಮರ್ಥಿಸ್ಕೊಳ್ತಾರೆ ಇವರು. ಆದರೆ ಇವನು ದುಶ್ಯಾಸನ ಶಿಕ್ಷೆ ಕೊಡು ಅಂತ ಕೇಳ್ತಾನೆ. ಈ ರೀತಿ ನಮ್ಮ ಕರ್ತವ್ಯಕ್ಕೆ ಬಂದು ಅಡಚಣೆ ಮಾಡಿದ್ದಾಳೆ ಕುಂತಿ, ಹಂಗಾಗಿ ಆಕೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ದುಶ್ಯಾಸನ ಕೇಳ್ತಾನೆ. ಅದಕ್ಕೆ ನೋಡ್ರಿ ಇವನು ಧೃತರಾಷ್ಟ್ರ ಹೇಳ್ತಾನೆ, ಶಿಕ್ಷೆ ಇಲ್ಲ ಅಂತೇಳಿ ಏನು ಹೇಳ್ತಾನೆ ಅವನು, ಇಂದ್ರಪ್ರಸ್ಥ ನಗರ ಪೂಜೆಗೆ ಕುಂತಿ ಸೇರಿ ಪರಿವಾರದ ಯಾರೂ ಹೋಗುವಂತಿಲ್ಲ. ಮೊದಲು ಏನು ಹೇಳಿದ್ದು, ಕುಂತಿಯನ್ನು ನಗರ ಪೂಜೆಗೆ ಕಳಿಸ್ತೀವಂತ ಮೊದಲು ಹೇಳಿದ್ದು ಧೃತರಾಷ್ಟ್ರ. ಮೊದಲು ಇವರು ಇಲ್ಲಿಂದ ಕಾಂಡವ ಪ್ರಸ್ಥಕ್ಕೆ ಹೊರಟಾಗ ಕುಂತಿ ಇಲ್ಲೇ ಇರಲಿ ಅಂತಕ್ಕಂಥದ್ದನ್ನು ಒಂದು ಆದೇಶ ಮಾಡಿದ. ಇಲ್ಲ, ನಗರ ಪೂಜೆಗೆ ಬರ್ತಾಳೆ ಆಕೆ ಆಮೇಲೆ ಅಂತ ಹೇಳಿದೆ. ಈಗ ಎರಡನೇ ಆದೇಶ ಏನಾಯಿತು, ನಗರ ಪೂಜೆಗೆ ಕುಂತಿ ಸೇರಿ ಯಾರೂ ಹೋಗಂಗಿಲ್ಲ, ಅವರೇ ಮಾಡ್ಕೋಬೇಕು, ಅಲ್ಲಿರ್ತಕ್ಕಂಥವ್ರೆ ನಗರ ಪೂಜೆ ಮಾಡ್ಕೊಳಕ್ಕೆ, ಇಂದ್ರಪ್ರಸ್ಥ ನಗರವನ್ನು ಪ್ರಾರಂಭ ಮಾಡ್ಬೇಕಲ್ಲ, ಅವರೇ ಮಾಡ್ಕೊಳಕು. ಇದು ಒಂದು ರೀತಿ ಶಿಕ್ಷೆನೇ ಆಕೆಗೆ. ಇದು ಶಿಕ್ಷೆ ಅಲ್ಲ ಅಂತಾನೆ, ಆದರೆ ಕುಂತಿ ಸೇರಿ ಯಾರೂ ಹೋಗಂಗಿಲ್ಲ, ಹಸ್ತಿನಾಪುರದ ಯಾರೊಬ್ಬರು ಸಹ ನಗರ ಪೂಜೆಗೆ ಹೋಗಂಗಿಲ್ಲ. ಮತ್ತು ಯಾರಾದರೂ ಇವರು ಹಂಗೆ ಹೋಗು ಅಂತಂದರೆ ಭೀಷ್ಮಾಚಾರ್ಯರು ಹೋಗ್ತಾಯಿದ್ರು, ದ್ರೋಣಾಚಾರ್ಯರು ಹೋಗ್ತಾಯಿದ್ರು, ವಿದುರ ಹೋಗ್ತಾಯಿದ್ದ, ಎಲ್ಲರೂ ಹೋಗ್ತಾಯಿದ್ರು. ಹಂಗಾಗಿ ಯಾರೂ ಹೋಗಂಗಿಲ್ಲ ನಗರ ಪೂಜೆಗೆ ಅಂತಕ್ಕಂಥ ಒಂದು ಆದೇಶವನ್ನು, ರಾಜಾಜ್ಞೆಯನ್ನು ಒಂದು ಧೃತರಾಷ್ಟ್ರ ಮಾಡ್ತಾನೆ. ಅದಕ್ಕೆ ಗಾಂಧಾರಿ ಆಕ್ಷೇಪ ವ್ಯಕ್ತಪಡಿಸ್ತಾಳೆ, ಹಂಗೆ ಮಾಡಬಾರ್ದು. ಯಾಕಂದರೆ ಕುಂತಿಯ ಮಕ್ಕಳೇ ಅಲ್ಲಿ ನಗರ ಪೂಜೆ ಮಾಡ್ತಕ್ಕಂಥದ್ದು, ರಾಜ್ಯಭಾರ ಮಾಡ್ತಕ್ಕಂಥದ್ದು. ತನ್ನ ಮಕ್ಕಳ ಒಂದು ರಾಜ್ಯಭಾರವನ್ನು ಮಾಡ್ತಕ್ಕಂಥ ಒಂದು ನಗರ ಪೂಜೆಯನ್ನು ತಾಯಿ ನೋಡಬಾರ್ದು ಅಂತಂದ್ರೆ ಹೆಂಗೆ? ಇದು ತಪ್ಪಲ್ಲ, ಇದು ಅಧರ್ಮ ಅಲ್ಲ ಅಂತಕ್ಕಂಥದ್ದು ಗಾಂಧಾರಿಯ ಒಂದು ಹೇಳ್ತಕ್ಕಂಥ ವಿಚಾರ. ಆದರೆ ಅವ್ರ ಮಾತು ಯಾರ ಮಾತು ನಡೆಯಲ್ಲ. ಧೃತರಾಷ್ಟ್ರ ಏನು ರಾಜಾಜ್ಞೆ ಹೇಳ್ತಾನೆ ಅದೇ ಫೈನಲ್. ಕರ್ಣನಿಂದ ಚಿನ್ನದ ನಾಣ್ಯಗಳ ದಾನ.
ಅವಾಗೆಲ್ಲ ದಾನವನ್ನು ಯಾರು ತೊಗೊಳ್ತಾ ಇದ್ರು ಅಂತಂದರೆ ಬ್ರಾಹ್ಮಣರು ತೊಗೊಳ್ತಾ ಇದ್ದರು. ಆ ಒಂದು ಚಿನ್ನ ಇವನು ಅಂಗರಾಜ ಆಗಿದ್ದಲ್ಲ, ಹಂಗಾಗಿಯೇ ಇವನು ಪ್ರತಿದಿನವೂ ಸಹ ಆ ಒಂದು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟ ನಂತರ ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು ಇವನ ಒಂದು ವಾಡಿಕೆ ಪ್ರತಿದಿನವೂ. ಹಂಗಾಗಿ ಅವನು ದಾನಶೂರ ಕರ್ಣ ಅಂತಕ್ಕಂಥದ್ದೇ ಹೆಸರು. ಇಡೀ ನಾವು ಇತಿಹಾಸದಲ್ಲಿ ತೊಗೊಂಡಾಗ ದಾನಶೂರ ಕರ್ಣ ಅಂತಕ್ಕಂಥ ಯಾರಿಗಾದರೂ ಒಬ್ಬರಿಗೆ ಹೆಸರಿದ್ದರೆ ಅದು ಕರ್ಣನಿಗೆ ಮಾತ್ರ. ಪ್ರತಿದಿನವೂ ಅವನು ಚಿನ್ನದ ನಾಣ್ಯಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡ್ತಾಯಿದ್ದ. ಆಗ ಕರ್ಣನ ಬಳಿ ಋಷಾಲಿ ಬರ್ತಾಳೆ. ಬಂದು ಹೇಳ್ತಾಳೆ, ರಾಜಮಾತೆ ಹೋಗದಂತೆ ನಿರ್ಬಂಧ ಹಾಕಿದ್ದಾರೆ. ಹಸ್ತಿನಾಪುರದ ಒಂದು ಸಾಮ್ರಾಟರು ರಾಜಮಾತೆ ಕೂಡ ಆಕೆಗೆ ಏನು ಸಮಸ್ಯೆ ಅಂತಂದರೆ ಋಷಾಲಿಗೆ ರಾಜಮಾತೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಕುಂತಿ ನಗರ ಪೂಜೆಗೆ ನಾನು ಹೋಗ್ತೀನಿ, ಅವಾಗ ನಿನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಆದರೆ ಋಷಾಲಿಗೆ ಈಗ ಏನು ಚಿಂತೆ ಆಯಿತು, ಆ ಒಂದು ಧೃತರಾಷ್ಟ್ರ ಆ ರಾಜಮಾತೆಯನ್ನು ಸಹ ಒಂದು ನಗರ ಪೂಜೆಗೆ ಕಳಿಸ್ತಾ ಇಲ್ಲ. ಹಂಗಾಗಿ ಈಗ ಇಲ್ಲಿಂದ ಯಾರು ಹೋಗ್ತಾ ಇಲ್ಲ, ಹೆಂಗೆ ಮಾಡಬೇಕು ಅಂತಕ್ಕಂಥ ಚಿಂತೆ ಅದನ್ನು ಕರ್ಣನ ಹತ್ರ ಹೇಳಿದ್ಲು. ಇದು ಅಧರ್ಮ, ನಿನ್ನನ್ನು ಕಳಿಸುವೆನು ಅಂತ ಹೇಳ್ತಾನೆ ಕರ್ಣ. ಇದು ಅಧರ್ಮ ಅಂತ ಹೇಳ್ತಾನೆ ಅವನು ಒಪ್ಪಲ್ಲ. ಅವನು ಧರ್ಮಿಷ್ಠನೇ, ಆದರೆ ಅಧರ್ಮದ ಪರವಾಗಿ ಅಧರ್ಮದ ಜೊತೆಗಿರ್ತಕ್ಕಂಥವ್ರ ಜೊತೆಗಿದ್ದವನು. ಇದು ಸಹ ಅಧರ್ಮ, ನಾನು ಹೆಂಗಾರ ಮಾಡಿ ನಿನ್ನ ಕಳಿಸ್ತೀನಿ ಅಂತ ಹೇಳ್ತಾನೆ ಅವನು ಋಷಾಲಿಯನ್ನು. ಕುಂತಿಯ ಪರವಾಗಿ ಕರ್ಣ, ಅಧರ್ಮಕ್ಕೆ ಕೀರ್ತಿ ದೊರೆತರೆ ಅದು ಸಂತೋಷವಲ್ಲ ಹೇಳ್ತಾನೆ ನೋಡ್ರಿ. ದುರ್ಯೋಧನನಿಗೆ, ದುಶ್ಯಾಸನಿಗೆ, ಶಕುನಿಗೆ ಹೇಳ್ತಾನೆ ಇವನು. ಬಂದು ಇದರಲ್ಲಿ ಬಂದು ಹೇಳ್ತಾನೆ, ಅಧರ್ಮಕ್ಕೆ ಆ ಕುಂತಿ ವಿಚಾರವಾಗಿ ಹೇಳ್ತಾನೆ, ಅಧರ್ಮಕ್ಕೆ ಕೀರ್ತಿ ದೊರೆತರೆ ಅದು ಸಂತೋಷವಲ್ಲ. ಇವತ್ತು ನೀವೇನು ಕುಂತಿಯನ್ನು ನಗರ ಪೂಜೆಗೆ ಕಳಿಸಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಸಂತೋಷ ಪಡ್ತಾಯಿದ್ದೀರಿ ನೀವು. ಆದರೆ ಅದು ಸಂತೋಷ ಅಲ್ಲದು, ಇದು ಅಧರ್ಮ. ನೀವು ಕಳಿಸದೇ ಇರ್ತಕ್ಕಂಥದ್ದು ಅಧರ್ಮ. ಇದಕ್ಕೆ ಸಂತೋಷ ಪಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಒಂದು ವಿಚಾರವನ್ನು ಅವ್ರಿಗೆ ಕೌರವರಿಗೆ ಹೇಳ್ತಾನೆ ಅವನು. ಮಾತೆಯನ್ನು ಬಂಧಿಸಿ ಪ್ರತೀಕಾರ ತೀರಿಸಿಕೊಳ್ಳುವುದು ಅಧರ್ಮ. ಈಗ ಅವ್ರ ಮಕ್ಕಳು ಅಲ್ಲಿ ರಾಜ್ಯಭಾರ ಮಾಡ್ತಾರೆ, ಅವನು ರಾಜ ಆಗ್ತಿದ್ದಾರೆ. ಆದರೆ ಅವ್ರ ಮಾತೆಯನ್ನು ಇಲ್ಲಿ ಬಂಧಿಸಿ ಅಂತಂದರೆ ಬಂಧನದ ರೀತಿಯಾದಳು ಆಕೆ. ಈಗ ಅಲ್ಲಿ ಕುಂತಿ, ಆಕೆಗೆ ಇಷ್ಟ ಇಲ್ಲ, ಹಸ್ತಿನಾಪುರದಲ್ಲಿರ್ತಕ್ಕಂಥದ್ದು ಫಸ್ಟೇ ಇಷ್ಟ ಇಲ್ಲ ಆಕೆಗೆ. ಯಾಕಂದರೆ ತಮ್ಮ ಮಕ್ಕಳು ಎಂಥರಾಗಿರಲಿ ಮಕ್ಕಳ ಹತ್ರ ಹೋಗಬೇಕು ಅಂತಕ್ಕಂಥದ್ದೇ ತಾಯಿಯ ಒಂದು ಇಚ್ಛೆ ಆಗಿರ್ತದೆ. ಹಂಗಾಗಿ ಆಕೆಯನ್ನು ಇಲ್ಲಿ ಬಂಧಿಸಿ ಒತ್ತಾಯಪೂರ್ವಕವಾಗಿ ಹಸ್ತಿನಾಪುರದಲ್ಲಿ ಇಟ್ಕೊಂಡಿದ್ದೀರಿ. ಹಂಗಾಗಿ ಇದು ಅಧರ್ಮ ಆಗುತ್ತೆ, ಇದು ನೀವು ಸಂತೋಷ ಪಡ್ತಕ್ಕಂಥ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಶತ್ರುವಿನ ಮಾತೆ ಪವಿತ್ರಳಾಗಿರುವರು. ಅವ್ರ ಶತ್ರುಗಳೇ ಆಗಿರಲಿ, ಅವರ ತಾಯಿ ಪವಿತ್ರಳಾಗಿರ್ತಾಳೆ. ಆ ತಾಯಿಗೆ ನಾವು ಗೌರವವನ್ನು ಕೊಡಬೇಕು. ಅವನ ಶತ್ರು ಆಗಿದ್ದರೂ ಅವನ ಮಗ, ತಾಯಿಗೆ ನಾವು ಗೌರವವನ್ನು ಕೊಡಬೇಕು ಅಂತಕ್ಕಂಥ ಒಂದು ಉದಾತ್ತ ಯೋಚನೆ ಕರ್ಣನಿಗಿರುತ್ತೆ. ಅಂಥ ವಿಚಾರವನ್ನು ಹೇಳ್ತಾನೆ. ಆದರೆ ಅಂಥ ವಿಚಾರಗಳು ಕೌರವರ ತಲೆಗೆ ಹೋಗೋದಿಲ್ಲ. ನೋಡ್ರಿ, ದುಶ್ಯಾಸನ ಹೇಳ್ತಾನೆ, ಇದು ರಾಜಕಾರಣ ಅಂತ ಹೇಳ್ತಾನೆ. ವಿಭಜನೆ ಬೇಡ ಅಂತ ಹೇಳ್ತಾನೆ ಕರ್ಣ. ಅದು ಇದು ಅಂತ ಹೇಳಬೇಡ್ರಿ, ಇಲ್ಲಿ ಒಂದು ಮಾನವೀಯ ಸಂಬಂಧ, ಅದಕ್ಕೆ ಬೆಲೆ ಕೊಡಬೇಕಾಗಿದೆ. ಇಲ್ಲಿ ರಾಜಕಾರಣಕ್ಕೆ ವಿಭಜನೆ ಮಾಡಬೇಡ್ರಿ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ನೋಡ್ರಿ, ನೀನು ಯಾರ ಪಕ್ಷದಲ್ಲಿರುವೆ? ಇದು ವಿಶ್ವಾಸಘಾತಕತನ ಅಲ್ಲವೇ? ನೀನು ಯಾರ ಪಕ್ಷದಾಗದಿ? ಯಾರಿಂದ ರಾಜ ಆಗಿದೀಯ ನೀನು? ಅದೇ ಹಂಗಿನಾಗ ಕೊನೆವರೆಗೂ ಕರ್ಣ ಇರತಕ್ಕಂಥದ್ದು. ನೀನು ಯಾರ ಪರವಾಗಿದೆಯಾ? ಯಾರ ಪಕ್ಷದಲ್ಲಿದೆಯಾ ನೀನು? ವಿಶ್ವಾಸಘಾತಕತನಲ್ಲೇ ನೀನು? ನಮ್ಮ ಪಕ್ಷದಲ್ಲಿದ್ದು ನೀನು ಪಾಂಡವರ ಪರವಾಗಿ ಮಾತಾಡ್ತೀವಿ, ಕುಂತಿ ಪರವಾಗಿ ಅಂತಂದರೆ ಇದು ವಿಶ್ವಾಸಘಾತಕತನ ಅಲ್ವೇನೋ ಅಂತ ಕೇಳ್ತಾನವನು. ನೋಡ್ರಿ, ಶಕುನಿ ಹೇಳ್ತಾನೆ, ರಾಜ್ಯ ಕೇವಲ ಧರ್ಮದ ಸಿದ್ಧಾಂತದ ಮೇಲೆ ನಡೆಯುವುದಿಲ್ಲ. ಇವತ್ತು ಸಹ ನೋಡ್ತೀವಿ ನಾವು, ಧರ್ಮದ ಸಿದ್ಧಾಂತದ ಮೇಲೆ ಎಲ್ಲಿ ನಡೀತಾ ಇಲ್ಲ. ಬಹುತೇಕ ಅವಾಗಲೇ ನಡೀತಾ ಇದ್ದಿಲ್ಲ ಹಿಂದಿನ ಕಾಲದಲ್ಲಿ. ಅಂದರೆ ಈಗೆಲ್ಲಿ ನಡೀತೈತಿ? ಈಗೆಲ್ಲ ಅಧರ್ಮನೇ ಜಾಸ್ತಿ ಆಗಿದೆ. ಯಾವುದೇ ಒಂದು ರಾಜ್ಯ ನಡೆಯೋಕ್ಕಂತಂದರೆ ಧರ್ಮ ಸಿದ್ಧಾಂತದ ಪ್ರಕಾರ ನಡೀತಕ್ಕಂಥದ್ದು ಕಾಲಭಾಗನೂ ಸಹ ಇಲ್ಲ ಈಗ ಬಹುತೇಕ. ಶಕುನಿ ಹೇಳ್ತಾನೆ, ಧರ್ಮದ ಸಿದ್ಧಾಂತದ ಮೇಲೆ ರಾಜ್ಯ ನಡೆಸೋಕ್ಕಾಗಲ್ಲ, ಅಲ್ಲಿ ಅಧರ್ಮನೂ ಮಾಡಬೇಕಾಗತ್ತೆ ಅಂತ ಹೇಳ್ತಾನೆ ಅವನು ನೇರವಾಗಿ ಶಕುನಿ. ಅದಕ್ಕೆ ಕರ್ಣ ಹೇಳ್ತಾನೆ, ನೋಡ್ರಿ, ಹಾಗಿದ್ದಲ್ಲಿ ನನಗೆ ಈ ಒಂದು ರಾಜನ ಪಟ್ಟ ಬೇಡ ಅಂತಂದು ಕಿರೀಟವನ್ನು ತೆಗೆದಿಟ್ಬಿಡ್ತಾನೆ ಅವನು. ನನಗೆ ಈ ರಾಜನ ಪಟ್ಟ ಬೇಡ, ನೀವು ಹೇಳ್ದಂಗೆ ಕೇಳೋಕ್ಕೆ ನನಗೆ ಅಧರ್ಮ ಮನಸ್ಸು ಒಪ್ಪಲ್ಲ ನನಗೆ. ಹಂಗಾಗಿ ರಾಜನ ಪಟ್ಟನೇ ಬೇಡ ಅಂತ ಕಿರೀಟ ತೆಗೆದು ಕೆಳಗಿಡ್ತಾನೆ. ಅಧಿಕಾರವನ್ನು ತ್ಯಾಗ ಮಾಡ್ತಾನೆ. ನನಗೆ ಅಧಿಕಾರ ಬೇಡ ಅಂತಕ್ಕಂಥದ್ದನ್ನು. ಅಧರ್ಮದ ಭಾರ ಬೇಡ ನನಗೆ, ಅಧರ್ಮವನ್ನು ಒತ್ಕೊಂಡು ಸಾಕಾಗಿಬಿಟ್ಟದ್ದು ನನಗೆ. ಹಂಗಾಗಿ ನನಗೆ ಬೇಡ, ಈ ಒಂದು ರಾಜ್ಯನೇ ಬೇಡ, ರಾಜ್ಯದ ಒಂದು ಹುದ್ದೆನೇ ಬೇಡ ಅಂತ ಹೇಳ್ತಾನೆ. ಅವಾಗ ದುರ್ಯೋಧನ ಹೇಳ್ತಾನೆ, ನೋಡ್ರಿ, ನೀನು ಸೂತಪುತ್ರ, ನಿಂದನೆ ಮಾಡ್ತಾನೆ.
ನಿನ್ನಂತನೇ ನಾನು ರಾಜ ಮಾಡಿದ್ನಲ್ಲ, ಅವತ್ತು ಅವನೇ ಕರೆದು ಮಾಡಿದ್ದ, ದುರ್ಯೋಧನನೇ ಕರೆದು ರಾಜನ ಮಾಡಿದ್ದ. ಯಾರನ್ನ? ಕರ್ಣನನ್ನು. ಕುಸ್ತಿ ಅಖಾಡದಲ್ಲಿ ನಾನು ಇವನು ರಾಜನ ಮಾಡ್ತೀನಿ, ಇವನ ಶೌರ್ಯ ಪರಾಕ್ರಮವನ್ನು ನೋಡಿ ಇವನು ನಮ್ಮ ಜೊತೆಗಿದ್ದರೆ ಅನುಕೂಲ ಆಗುತ್ತಲ್ಲ ಅನ್ನೋ ಉದ್ದೇಶದಿಂದ, ಸ್ವಾರ್ಥ ದುರ್ಯೋಧನ ಸ್ವಾರ್ಥ ಇದರಲ್ಲಿ. ಹಂಗಾಗಿ ಅವನು ರಾಜ ಮಾಡಿದ್ದ. ಇವತ್ತೇನು ಸಿಟ್ಟು ಬಂತೇನು ಅವನಿಗೆ? ಇವೆಲ್ಲ ಮಾತುಗಳಿಂದ ಅವನು ಸೂತಪುತ್ರ ಅಂದ್ಬಿಟ್ಟ. ನೀನು ಸೂತಪುತ್ರ ಅಂದರೆ ಇವತ್ತೇನು ನಾವು ಕೆಳವರ್ಗದವರು ಅಂತ ಏನು ಕಳಿತೀವಲ್ಲ, ಹಂಗೆ ನೀನು ಸೂತಪುತ್ರ, ನಿನ್ನನ್ನು ನಾನು ಒಂದು ಮೇಲ್ಮಟ್ಟದ ಒಂದು ರಾಜನನ್ನಾಗಿ ಮಾಡಿದ್ದೆ, ನಿನಗೆ ಅಷ್ಟು ಸಹ ನಿನಗೆ ವಿಶ್ವಾಸಘಾತಕತನ ಮಾಡಿಬಿಟ್ಟು ನನಗೆ ನೀನು ಅಂತಕ್ಕಂಥದ್ದನ್ನು ನಿಂದನೆ ಮಾಡ್ತಾನೆ ಕರ್ಣನನ್ನು. ಆದರೆ ಕರ್ಣ ಏನೂ ಮಾತಾಡಲ್ಲ, ಅವನೆಲ್ಲ ಅನಿಸ್ಕೊಳ್ತಾನೆ ಅವನು. ರಾಜ್ಯಭಾರದಿಂದ ಇನ್ನು ನೀವು ಮುಕ್ತರು, ಶಕುನಿ ಹೇಳ್ತಾನೆ. ಆಯಿತು, ಕಿರೀಟ ತೆಗೆದಿಟ್ಬಿಟ್ಟಿರಲ್ಲ, ಮುಗೀತು, ರಾಜ್ಯಭಾರದಿಂದ ನಿಮ್ಮನ್ನು ಮುಕ್ತಗೊಳಿಸಿದ್ದೀವಿ, ನೀವು ಹೋಗ್ಬೋದು ಅಂತ ಹೇಳ್ಬಿಡ್ತಾನೆ ಶಕುನಿ. ಆವಾಗ ಅವನು ಕರ್ಣ ಹೊರಡ್ತಾನೆ. ಋಷಾಲಿ ಹೊರಡಲು ಮುಕ್ತಳು. ಆಯಿತು, ಋಷಾಲಿಯನ್ನು ಇಂದ್ರಪ್ರಸ್ಥಕ್ಕೆ ಆಕಿನೊಬ್ಬಕಿನ ನೀವು ಬೇಕಾದ್ರೆ ಬಿಟ್ಟು ಬರ್ಬೋದು ಅಂತಕ್ಕಂಥ ಒಂದು ಆದೇಶವನ್ನು ಶಕುನಿನೇ ಹೇಳ್ಬಿಡ್ತಾನೆ. ಆಯಿತು, ಋಷಾಲಿ ಪರವಾಗಿ ಮಾತಾಡ್ತೀಯಲ್ಲ, ಆಕಿನ ಬೇಕಾದ್ರೆ ಆಕಿನ ಕಳಿಸಿಬಿಡ್ರಿ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಕುಂತಿಯ ಬಳಿ ಬಂದ ಕರ್ಣ ಕುಂತಿಯ ಹತ್ರ ಬರ್ತಾನೆ ಮತ್ತೆ ಅವನು. ಯಾಕಂದ್ರೆ ಅವನಿಗೆ ಸ್ವಲ್ಪ ನಿರಾಳ ಆಯಿತು. ಆ ಕಿರೀಟವನ್ನು ಮುಕುಟವನ್ನು ಏನು ಕೆಳಗೆ ತೆಗೆದಿಟ್ಟನಲ್ಲ, ಅವಾಗ ನಿರಾಳ ಆಯ್ತು ಅವನಿಗೆ. ಯಾಕಂದ್ರೆ ಅವಾಗ ಅವನು ಯಾರ ಮಾತನ್ನು ಕೇಳಂಗಿಲ್ಲ, ಅಧರ್ಮದ ಮಾತುಗಳನ್ನು ಕೇಳಂಗಿಲ್ಲ, ಅಧರ್ಮದ ಒಂದು ಹಂಗಿನಲ್ಲಿ ಇರಂಗಿಲ್ಲ ಅವನು. ಅವಾಗ ಕುಂತಿ ಹತ್ರ ಬರ್ತಾನೆ ಅವನು. ಕುಂತಿ ಕರ್ಣರ ಪರಸ್ಪರ ಅಂತಃಕರಣ, ಆ ಒಂದು ಏನೋ ಒಂದು ಸೆಳೆತ ಅವರಿಬ್ಬರಲ್ಲಿ ಅವ್ರ ಜೊತೆ ಎದುರಿಗೆ ಹೋದಾಗ ಆಗ್ತಾ ಇರ್ತತೆ. ಯಾಕಂದರೆ ತಾಯಿ ಮಗ ಅಲ್ಲ, ಕುಂತಿ ಮತ್ತು ಕರ್ಣ ತಾಯಿ ಮಗ. ಆ ಒಂದು ಬಂಧ ಅಂತಕ್ಕಂಥದ್ದು ಯಾವುದೋ ರೂಪದಿಂದ ಅವರನ್ನು ಸೆಳೀತಾ ಇರ್ತತೆ. ಋಷಾಲಿ ಕರ್ಣನ ಜೊತೆ ಬರಲು ನಿರಾಕರಣೆ. ಋಷಾಲಿಯನ್ನು ಕರೀತಾನೆ, ಬಾ ಹೋಗೋಣ, ನೀನು ಬಿಟ್ಟು ಬರ್ತೀನಿ ಇಂದ್ರಪ್ರಸ್ಥಕ್ಕೆ ಅಂತ ಹೇಳ್ತಾನೆ ಕರ್ಣ. ಆದರೆ ಆಕೆಗೆ ಇವನ ಮೇಲೆ ನಂಬಿಕೆ ಬರಲ್ಲ. ಯಾಕಂತಂದರೆ ನೀವು ಅಧರ್ಮ ಮಾಡ್ತೀರಂತ ನೇರವಾಗಿ ಹೇಳ್ತಾಳೆ. ನೀವು ಕಿರೀಟ ಏನು ಇಟ್ಕೊಂಡಿದ್ದೀರಲ್ಲ ರಾಜರಾಗಿ, ನೀವು ಆ ಒಂದು ಅಧಿಕಾರದ ಆಸೆಯಿಂದನೇ ಅಧರ್ಮ ಮಾಡ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಹಂಗಾಗಿ ನಾನು ನಿನ್ನ ಜೊತೆಗೆ ಬರಲ್ಲ ಅಂತ ನಿರಾಕರಣೆ ಮಾಡ್ತಾಳೆ ಆಕೆ ಋಷಾಲಿ. ನೋಡಿ, ಋಷಾಲಿ ಅಂತಂದರೆ ಈಗ ಬರೋವಾಗ ನಾನು ಅರ್ಥ ನೋಡಿದೆ. ಋಷಾಲಿ ಅಂದರೆ ಶಾಂತಿ ಅಂತ, ನೆಮ್ಮದಿ, ಶಾಂತಿ ಅಂತ ಹೇಳ್ತಾರೆ. ಆ ಕರ್ಣ ಹೇಳ್ತಾನೆ, ನಾನೀಗ ರಾಜನಲ್ಲ, ನನ್ನ ಹತ್ರ ಮುಕುಟ ಇಲ್ಲ, ಅಧಿಕಾರ ಇಲ್ಲ, ಏನಿಲ್ಲ ಅಂತ ಹೇಳ್ತಾನೆ ಕರ್ಣ. ನಾನೀಗ ರಾಜನಲ್ಲ, ಆ ಅಧಿಕಾರ ತ್ಯಾಗ ಮಾಡಿ ನಾನೀಗ ಬಂದಿದ್ದೀನಿ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ ನೋಡ್ರಿ, ಕರ್ಣನ ಮೂಲಕ ಸಂದೇಶ ಕಳಿಸಿದ ಕುಂತಿ ಓಲೆಯ ಮೂಲಕ ಒಂದು ಪತ್ರ ಬರೆದಿರ್ತಾಳೆ ಆಕೆ ಕುಂತಿ. ಅದನ್ನು ಕರ್ಣನಿಗೆ ಹೇಳ್ತಾಳೆ, ಈ ಓಲೆಯನ್ನು ನೀನು ನನ್ನ ಮಕ್ಕಳಿಗೆ ಕೊಟ್ಟು ಬರೋಕ್ಕಾಗುತ್ತೇನೋ ಅಂತ ಕೇಳ್ತಾಳೆ. ಅವನು ಒಪ್ಪಿಕೊಳ್ತಾನೆ. ಯಾಕಂದರೆ ಅವನಿಗೆ ಯಾರ ಹಂಗಿನಲ್ಲಿರಲ್ಲ, ದುರ್ಯೋಧನನ ಹಂಗಿನಲ್ಲಿರಲ್ಲ, ಶಕುನಿ ಹಂಗಿನಲ್ಲಿರಲ್ಲ, ಅವನು ರಾಜ ಆಗಿರಲ್ಲಲ್ಲ, ಅಧಿಕಾರ ತ್ಯಾಗ ಮಾಡಿ ಬಂದಿರ್ತಾನೆ. ಹಂಗಾಗಿ ಆಯಿತು, ನಾನು ಈ ವಿಚಾರವನ್ನು ಕೊಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಒಂದು ಪತ್ರವನ್ನು ಬರೆದಿರ್ತಾಳೆ ಕುಂತಿ ತನ್ನ ಮಕ್ಕಳಿಗೆ. ನಾನು ಮೈತ್ರಿ ತ್ಯಜಿಸಿಲ್ಲ, ಕರ್ಣ ಹೇಳ್ತಾನೆ. ನೋಡ್ರಿ, ಭಾಳ ನೇರವಾಗಿ ಮಾತಾಡ್ತಕ್ಕಂಥವನು ಕರ್ಣ. ನಾನು ಅಧಿಕಾರವನ್ನು ತ್ಯಾಗ ಮಾಡಿನಷ್ಟೇ, ಆದರೆ ದುರ್ಯೋಧನನ ಮೈತ್ರಿಯನ್ನು ತ್ಯಜಿಸಿಲ್ಲ. ದುರ್ಯೋಧನ ಬಗ್ಗೆ ಭಾಳ ಅಭಿಮಾನ ಅವನಿಗೆ. ಯಾಕಂದರೆ ಅವನಿಗೆ ಜನ ಎಲ್ಲನೂ ಅಂಗಿಸಿದಾಗ, ಅವನು ಸೂತಪುತ್ರ ಅಂತ ಕೀಳುವರ್ಗದವನು ಅಂತ ಅಂದಾಗ ಇವನಿಗೊಂದು ದೊಡ್ಡ ಒಂದು ಹುದ್ದೆಯನ್ನು ಕೊಟ್ಟಿರ್ತಾನೆ ಯಾರು ದುರ್ಯೋಧನ. ಅದು ಯಾವಾಗಲೂ ಸ್ಮರಣೆಯನ್ನು ಮಾಡ್ಕೊಳ್ತಿರ್ತಾನೆ ಕರ್ಣ. ಯಾಕಂದರೆ ಮಿತ್ರರಿದ್ದರೆ ದುರ್ಯೋಧನ ಕರ್ಣನಂತಿರ್ಬೇಕಂತೆ. ಅವನು ಎಷ್ಟೇ ಮನಸ್ಸಿಗೆ ನೋವು ಮಾಡಿದ್ರೂ ಕರ್ಣ ಅವನ ಜೊತೆಗಿರ್ತಾನೆ. ನಾವು ಹೇಳ್ತಾನೆ, ನಾನು ಅಧಿಕಾರ ತ್ಯಾಗ ಮಾಡಿನಷ್ಟೇ, ಆದರೆ ದುರ್ಯೋಧನನ ಮೈತ್ರಿಯನ್ನು ನಾನು ತ್ಯಜಿಸಿಲ್ಲ, ದುರ್ಯೋಧನ ನಾನು ಮಿತ್ರರೇ ಅಂತ ಹೇಳ್ತಾನೆ. ಯಾಕಂತಂದರೆ ನೀವೇನೋ ಓಲೆ ಬರ್ಕೊಟ್ಟಿರಿ, ಇದರಲ್ಲಿರ್ತಕ್ಕಂಥ ವಿಚಾರವನ್ನು ನಾನೇನಾದರೂ ಓದಿ ಹೇಳ್ಬೋದಲ್ಲ ನಾನು ನನ್ನ ಮಿತ್ರನಿಗೆ ಅಂತ ಹೇಳ್ತಾನೆ. ಮಾತಿನ ಮೂಲಕ ಸಂದೇಶ ಹೇಳಬಹುದೇ? ಕುಂತಿ ಹೇಳ್ತಾಳೆ, ಈಗ ಓಲೆ ಬರೆದಿದ್ದೀನಿ ನಾನು ಪತ್ರ, ಇದು ಬೇಡ, ಅರ್ಧ ಆಗ್ತಾಳೆ ಆಮೇಲೆ ಯಾಕೆಂದು. ನಾನು ನೇರವಾಗಿ ಹೇಳ್ತೀನಿ ನಿನಗೆ, ನಾನು ಹೇಳ್ತಕ್ಕಂಥ ವಿಚಾರವನ್ನು ನನ್ನ ಮಕ್ಕಳಿಗೆ ಹೇಳು ಅಂತ ಹೇಳ್ತಾಳೆ. ಆಕೆ ಏನು ಅಂದರೆ, ನಿನ್ನ ಮೇಲೆ ನಂಬಿಕೆ ಐತೆ ನನಗೆ, ನೀನು ಸಹ ನನ್ನ ಒಬ್ಬ ಮಗ ಇದ್ದಂಗೆ, ನಿನ್ನ ಮೇಲೆ ನಂಬಿಕೆ ಇದೆ, ಯಾವ ಓಲೆ ಬೇಡ, ಏನು ಬೇಡ, ನಾನು ನಿನಗೆ ಹೇಳ್ತೀನಿ ಮಾತಿನ ಮೂಲಕ, ಇದೇ ಸಂದೇಶವನ್ನು ನನ್ನ ಮಕ್ಕಳಿಗೆ ಹೇಳ್ಬೇಕು ನೀನು ಅಂತಕ್ಕಂಥದ್ದನ್ನು ಹೇಳ್ತಾಳೆ. ನನಗೆ ವಿಶ್ವಾಸವಿದೆ, ಸ್ವತಂತ್ರ ರಾಜ್ಯಕ್ಕಾಗಿ ಆದೇಶ. ನೀನೇನು ಹೇಳ್ಬೇಕು ನನ್ನ ಮಕ್ಕಳಿಗೆ ಅಂದರೆ, ಆದಷ್ಟು ಬೇಗ ನೀವು ಸ್ವತಂತ್ರ ರಾಜರಾಗಬೇಕು. ಸ್ವತಂತ್ರ ರಾಜರಾದಾಗ ತನ್ನ ತಾಯಿಯನ್ನು ಕರ್ಕೊಂಡು ಹೋಗೋಕೆ ಅವ್ರಿಗೆ ಅವಕಾಶ ಇರ್ತದೆ. ಈಗ ಹಸ್ತಿನಾಪುರದ ಒಂದು ಅಧಿಕಾರಕ್ಕೆ ಒಳಪಟ್ಟೈತೆ ಅದು ಇಂದ್ರಪ್ರಸ್ಥ ಅಂತಕ್ಕಂಥದ್ದು. ಹಂಗಾಗಿ ಇವರು ನನ್ನನ್ನು ಇಲ್ಲಿ ಬಂದಿಯಾಗಿ ಮಾಡಿದ್ದಾರೆ.
ಅವರು ಸ್ವತಂತ್ರ ರಾಜರಾದರೆ, ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠಿರ ಸ್ವತಂತ್ರ ರಾಜನಾದರೆ ತನ್ನ ತಾಯಿಯನ್ನು ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಹಂಗಾಗಿ ಆದಷ್ಟು ಬೇಗ ನೀವು ಸ್ವತಂತ್ರ ರಾಜರಾಗಬೇಕು ಅಂತಕ್ಕಂಥ ಸಂದೇಶವನ್ನು ನೀನು ಹೇಳು ಬಾಯಿ ಮಾತಿನ ಮೂಲಕ ಅಂತ ಹೇಳ್ತಾರೆ. ಆಗ ಸ್ವತಂತ್ರ ರಾಜ್ಯಕ್ಕಾಗಿ ಆದೇಶ. ಹಸ್ತಿನಾಪುರದ ಆಶ್ರಯ ಬೇಡ. ನೋಡ್ರಿ ಯಾಕೆ ಹೇಳ್ತಕ್ಕಂಥದ್ದು, ಸ್ವತಂತ್ರ ಧ್ವಜ ಬೇಕು. ಯಾವುದೇ ಒಂದು ರಾಜ್ಯ ಅಂದರೆ, ಒಂದು ದೇಶ ಅಂದರೆ ಅದಕ್ಕೊಂದು ಸ್ವತಂತ್ರ ಧ್ವಜ ಬೇಕು. ಜೊತೆಗೆ ಆವಾಗ ಮಾತ್ರ ನಿಮ್ಮ ಮಾತೆ ಇಂದ್ರಪ್ರಸ್ಥಕ್ಕೆ ಬರ್ತಾಳೆ. ಆವಾಗ ನಿಮ್ಮ ತಾಯಿಯನ್ನು ನೀವು ಕರ್ಕೊಂಬರೋಕ್ಕಾಗತ್ತೆ. ಆವಾಗ ನಿಮ್ಮ ತಾಯಿ ಕುಂತಿ ಧೈರ್ಯದಿಂದ ನಿಮ್ಮ ಒಂದು ರಾಜ್ಯಕ್ಕೆ ಬರ್ತಾಳೆ. ಇಷ್ಟು ಸಂದೇಶವನ್ನು ನೀನು ಮಾತಿನ ಮೂಲಕ ಹೇಳಂತಂದು ಆಕೆ ಪತ್ರವನ್ನು ಹರಿದಾಕ್ತಾಳೆ. ಕರ್ಣನ ಮೇಲೆ ವಿಶ್ವಾಸ ಇಟ್ಟು ಆ ಪತ್ರವನ್ನು ಹರಿದಾಕಿ ನೀನು ಇಷ್ಟು ಹೇಳ್ಬೇಕು ಅಷ್ಟೇ, ಹೋಗಿ ಹೇಳ್ಬೇಕಂತ ಹೇಳ್ತಾಳೆ ಆಕೆ. ಮಾತಿನ ಮೂಲಕನೇ ಹೇಳೋದು. ನಿನ್ನ ಮೇಲೆ ನನಗೆ ವಿಶ್ವಾಸ ಐತಿ ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ. ಇತ್ತ ಇವನು ಅಧಿಕಾರವನ್ನು ತ್ಯಾಗ ಮಾಡಿದ ನಂತರ ಪ್ರತಿದಿನ ಒಂದು ನದಿ ಹತ್ರ ಏನು ಅರ್ಘ್ಯ ಕೊಡೋದಕ್ಕೆ ಹೋಗ್ತಾರಲ್ಲ ಸೂರ್ಯನಿಗೆ, ಬೆಳಗ್ಗೆ ಜಾವ, ಅದೇ ರೀತಿ ಇವನು ಅರ್ಘ್ಯ ಕೊಡೋದಕ್ಕೆ ಹೋಗ್ತಾನೆ. ಅರ್ಘ್ಯ ಕೊಡೋದಕ್ಕೆ ಹೋದಾಗ ಪ್ರತಿದಿನದಂತೆ ಇವನು ಸಹ ಇನ್ನೂ ನಾಣ್ಯಗಳನ್ನು, ಚಿನ್ನದ ನಾಣ್ಯಗಳನ್ನು ಏನೋ ಇಟ್ಕೊಂಡಿರ್ತಾನೆ. ಆ ಬ್ರಾಹ್ಮಣರಿಗೆ ಕೊಡೋಕ್ಕೆ ಹೋಗ್ತಾನೆ, ದಾನ ಕೊಡೋಕ್ಕೆ ಹೋಗ್ತಾನೆ. ಅರ್ಘ್ಯ ಕೊಟ್ಟ ನಂತರ ದಾನ ಕೊಡೋಕ್ಕೆ ಹೋಗ್ತಾನೆ. ಆದರೆ ಬ್ರಾಹ್ಮಣರು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತ ಕೇಳಿದಾಗ ಏನು ಹೇಳ್ತಾರವರು, ನೀನು ಸೂತಪುತ್ರ ಅಂತ ಹೇಳ್ತಾರವ್ರು. ನಿನ್ನೆ ನಂತ ಇಸ್ಕೊಂಡ್ರಲ್ಲ ನಿನ್ನೆ ನೀವು ರಾಜರಾಗಿದ್ದರೆ ಇಸ್ಕೊಂಡ್ವಿ. ನೋಡ್ರಿ 2 ದಿವಸಕ್ಕೆ ವ್ಯತ್ಯಾಸ, ನಿನ್ನೆಗೆ ಇವತ್ತಿಗೂ. ನಿನ್ನೆ ನಿಮ್ಮ ಹತ್ರ ಕಿರೀಟ ಇತ್ತು, ನಿಮ್ಮ ಜಾತಿ ಕೇಳಲಿಲ್ಲ ನಾವು, ನಿಮ್ಮ ಹತ್ರ ದಾನ ಇಸ್ಕೊಂಡಿವಿ ನಾವು. ಇವತ್ತು ನಿಮ್ಮ ಕಿರೀಟ ಇಲ್ಲ, ನಿಮ್ಮ ಹತ್ರ ಅಧಿಕಾರ ಇಲ್ಲ, ನೀನು ಸೂತಪುತ್ರ, ನಿನ್ನ ಹತ್ರ ದಾನ ಇಸ್ಕೊಳಲ್ಲ ಅಂತ ಹೇಳ್ತಾರೆ ನೇರವಾಗಿ ಅವರು. ಸೂತನ ಕೈಲಿ ದಾನ ಸಲ್ಲ, ಇಸ್ಕೊಳಲ್ಲ ಅಂತ ಹೇಳ್ತಾರೆ ಅವರು. ದಿನ ಇಸ್ಕೊಂಡಾರ ಅವರೇ, ಆದರೆ ಇವತ್ತು ಇಸ್ಕೊಳಲ್ಲ ಅಂತ ಹೇಳ್ತಾರೆ. ಕಿರೀಟ ಇಲ್ಲ, ಅಧಿಕಾರ ಇಲ್ಲ. ಶಸ್ತ್ರ ಎತ್ತಿದ ಅರ್ಜುನ, ಅವನಿಗೆ ಸಿಟ್ಟು ಬಂದ್ಬಿಡ್ತು. ಕರ್ಣ ಅವನಿಗೆ ಸಿಟ್ಟು ಬಂದ್ಬಿಡ್ತು. ದಿನ ಇಸ್ಕೊಂಡಿರ್ತಕ್ಕಂಥವ್ರು ಇವರೇ ದಾನ ಇಸ್ಕೊಂಡಿರ್ತಕ್ಕಂಥವ್ರು ಇವತ್ತು ಇಸ್ಕೊಳಲ್ಲ ಅಂತಾರಲ್ಲ. ಯಾಕಂದ್ರೆ ಅವನಿಗೆ ದಾನ ಮಾಡ್ತಕ್ಕಂಥದ್ದು ಒಂದು ರೂಢಿ. ದಿನ ದಾನ ಮಾಡಲೇಬೇಕು, ಅವನು ಏನಾದರೂ ಒಂದು ದಾನ ಮಾಡಬೇಕು ಅವನಿಗೆ. ಅವಾಗ ಹಿಂಗೆ ಹೇಳ್ಬಿಟ್ರಲ್ಲ, ಅವನಿಗೆ ಭಾಳ ಮನಸ್ಸಿನ ನೋವಾಯಿತು. ಭಾಳ ಅಂದರೆ ಭಾಳಷ್ಟು ಮನಸ್ಸಿನ ನೋವಾಯಿತು. ಯಾವಾಗ ಶಸ್ತ್ರ ಎತ್ತಿದ್ನ ಅವಾಗ ಇಸ್ಕೊಳಕ್ಕೆ ಬರ್ತಾರೆ ಅವ್ರು. ಮತ್ತೆ ಅವಾಗ ನಿರಾಕರಣೆ ಮಾಡ್ತಾನೆ ಅವನು ಕರ್ಣ. ಅವಾಗ ಸ್ವೀಕಾರ ಮಾಡೋಕ್ಕೆ ಮುಂದಾಗ್ತಾರೆ. ಯಾವಾಗ ಶಸ್ತ್ರ ಎತ್ತಿದ್ನ ಅವಾಗ ತಿರಸ್ಕರಿಸಿದ ಕರ್ಣ. ಅವಾಗ ಅವನಿಗೆ ಭಾಳ ಮನಸ್ಸಿನ ನೋವಾಗಿ ಹೊರಟೋಗ್ಬಿಡ್ತಾನೆ ಅವನು ಕರ್ಣ. ಇತ್ತ ಇಂದ್ರಪ್ರಸ್ಥದಲ್ಲಿ ಪಾಂಡವರಿಗೆ ವಿಚಾರ ಗೊತ್ತಾದವು. ನಮ್ಮ ತಾಯಿನೂ ಬರಲ್ಲ, ಹಸ್ತಿನಾಪುರದಿಂದ ಯಾರೂ ಬರಲ್ಲ ನಗರ ಪೂಜೆಗೆ ಅಂತ ಮಾಹಿತಿ ಗೊತ್ತಾಯಿತು ಅವರಿಗೆ. ಯಾರೂ ಬರುವುದಿಲ್ಲ ಎಂಬ ಸಂದೇಶದಿಂದ ಕ್ರೋಧರಾದ ಪಾಂಡವರು, ಬಹಳ ಸಿಟ್ಟು ಬಂದುಬಿಡ್ತಾವ್ರಿಗೆ ಪಾಂಡವರಿಗೆ. ಇದೇನಪ್ಪ, ಎಷ್ಟು ನಮಗೆ ಹಿಂಸೆ ಕೊಡ್ತಾರಲ್ಲ ಇವರು ಹಸ್ತಿನಾಪುರದಿಂದ. ಕೊನೆಗೆ ನಮ್ಮ ತಾಯಿನೂ ಬರೋಕ್ಕೆ ಬಿಡಲಿಲ್ಲ ನಗರ ಪೂಜೆಗೆ. ನಮ್ಮ ತಾಯಿನ ಒಂದರ ಕಳಿಸಿದರೆ ನಮಗೆ ಸಂತೋಷ ಆಗ್ತಾಯಿತ್ತು. ಹಾಗಾಗಿ ಇವ್ರಿಗೆ ಭಾಳ ಸಿಟ್ಟು ಬಂದುಬಿಡ್ತು ಪಾಂಡವರಿಗೆ. ನೋಡ್ರಿ, ಕೃಷ್ಣ ಸಹನು ಅಲ್ಲಿ ಇಂದ್ರಪ್ರಸ್ಥದಲ್ಲಿದ್ದ. ಅವನು ಹೇಳ್ತಾನೆ, ಸದ್ಭಾಗ್ಯವಾಗಿ ನಗರ ಪೂಜೆಗೆ ಅನುಮತಿ ಇದೆ, ಸಮಾಧಾನ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಯಾವುದಕ್ಕೂ ದುಡ್ಕಲ್ಲ ಅವನು ಕೃಷ್ಣ. ಆ ಒಂದು ಕೃಷ್ಣನ ಸಹನೆ ಏನಾಯ್ತಲ್ಲ ಇಡೀ ಮಹಾಭಾರತದಲ್ಲಿ, ಎಂತಹ ಒಂದು ಘಟನೆಗಳು, ಎಂತಹ ದೊಡ್ಡ ದೊಡ್ಡ ಘಟನೆಗಳು ನಡೆದರೂ ಸಹ ಭಾಳ ಸಮಚಿತ್ತದಿಂದ ಇರ್ತಾನೆ. ಆ ಸಮಚಿತ್ತ ಅಂತ ಏನು ಹೇಳ್ತೀವಲ್ಲ, ಸಮಾಧಾನ, ತಾಳ್ಮೆ, ಆ ಒಂದು ಕೃಷ್ಣನ ನೋಡಿಕೊಳ್ಬೇಕು ನಾವು. ಕೃಷ್ಣನ ಪಾತ್ರ ಏನಿದೆಯಲ್ಲ ಅಲ್ಲಿ ಬಹಳ ತಾಳ್ಮೆ. ಅವನು ಪ್ರತಿಯೊಂದನ್ನು ಚಾಣಾಕ್ಷತನದಿಂದ ಬಗೆಹರಿಸ್ತಕ್ಕಂಥದ್ದು, ಉಪಾಯದಿಂದ ಬಗೆಹರಿಸ್ತಕ್ಕಂಥದ್ದು, ಸಮಸ್ಯೆಗಳನ್ನು ಭಾಳ ಲೀಲಾಜಾಲವಾಗಿ ಅಂತ ಹೇಳ್ತೀವಲ್ಲ ಸಲೀಸಾಗಿ ಬಗೆಹರಿಸ್ತಕ್ಕಂಥ ಒಂದು ಚಾಕಚಕ್ಯತೆ, ತಾಳ್ಮೆಯಿಂದ, ಯಾವುದೇ ಸಿಟ್ಟಾಗ್ದಂಗೆ, ಯಾವುದೇ ಗಲಾಟೆಗಳಿಗೆ ಅವಕಾಶ ಕೊಡ್ದಂಗೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಶಕ್ತಿ ಶ್ರೀಕೃಷ್ಣನಿಗಿತ್ತು. ಅವನು ಹೇಳ್ತಾನೆ, ತಾಳ್ಮೆಗಿರ್ರಿ ನೀವು ಪಾಂಡವರಿಗೆ ಹೇಳ್ತಾನೆ. ಈಗ ಏನಾಗಿದೆ, ನಿಮ್ಮ ಅಮ್ಮನೊಂದು ಕಳಿಸಲ್ಲ ಅಂತ ಹೇಳ್ಯಾರ ಅಷ್ಟೇ ಅವರು. ನಗರ ಪೂಜೆನೇ ಮಾಡಬೇಡ ಅಂತ ಹೇಳಿಲ್ಲ ಅವರು. ಅಕಸ್ಮಾತ್ ಏನಾದರೂ ನಗರ ಪೂಜೆ ಬೇಡ ಅಂತ ಹೇಳಿದರೆ ನಾವು ನಿಲ್ಲಿಸಬೇಕಾಗಿತ್ತು. ಯಾಕಂದ್ರೆ ಅವರ ಒಂದು ಅಧೀನದಲ್ಲಿದ್ದೀವಿ ನಾವು ಸದ್ಯ. ಹಾಗಾಗಿ ನಗರ ಪೂಜೆಗೆ ಅವಕಾಶ ಇದೆ, ನಗರ ಪೂಜೆ ಮಾಡಿಬಿಡೋಣ ಅಂತ ಕೃಷ್ಣ ಹೇಳ್ತಾನೆ. ಕೃಷ್ಣನ ಮತ್ತು ಪಾಂಡವರು ಸಮಾಲೋಚನೆಯನ್ನು ಮಾಡ್ತಾರೆ, ಹೆಂಗೆ ಮಾಡಬೇಕು ಏನು ಅಂತಕ್ಕಂಥದ್ದನ್ನು. ಆಗ ಇವರೆಲ್ಲ ಪಾಂಡವರು ಒಬ್ಬೊಬ್ಬರು ಒಂದು ಮಾತಾಡ್ತಾರೆ, ಇಲ್ಲ ಅವ್ರ ಮೇಲೆ ಹಸ್ತಿನಾಪುರದ ಮೇಲೆ ಆಕ್ರಮಣ. ಭೀಮ ಹೇಳ್ತಾನೆ, ನಾನು ಬಿಡ್ರಿ, ನಾನು ಹಸ್ತಿನಾಪುರದ ಮೇಲೆ ಆಕ್ರಮಣ ಮಾಡಿ ನನ್ನ ತಾಯಿನ ಕರ್ಕೊಂಬರ್ತೀನಿ, ಅವ್ರನ್ನೆಲ್ಲ ಸದೆ ಪಡೋದು ಅಂತ ಹೇಳ್ತಾನೆ ಅವನು. ಇವ್ರಿಗೇನು ದೊಡ್ಡ ವಿಚಾರ ಅಲ್ಲ ಪಾಂಡವರಿಗೆ. ಮನಸ್ಸು ಮಾಡಿದರೆ
ಅವರನ್ನು ಹಸ್ತಿನಾಪುರದಲ್ಲಿರ್ತಕ್ಕಂಥವ್ರು ಎಲ್ಲರನ್ನ ಸದೆ ಪಡೆದು ಅವ್ರ ತಾಯಿ ಕರ್ಕೊಂಡು ಬರ್ತಕ್ಕಂಥ ದೊಡ್ಡ ವಿಚಾರನೇ ಅಲ್ಲ. ಒಂದೇ ದಿವ್ಸಕ್ಕೆ ಕರ್ಕೊಂಬರ್ತಾರೆ ಅವರು. ಆದರೆ ಅದು ಸಮಂಜಸ ಅಲ್ಲ, ಅದು ಒಂದು ನ್ಯಾಯಯುತವಾಗಿರ್ತಕ್ಕಂಥ ದಾರಿ ಅಲ್ಲ, ಧರ್ಮದ ಹಾದಿ ಅಲ್ಲ ಅಂತಕ್ಕಂಥದ್ದು ಕೃಷ್ಣ ಹೇಳ್ತಕ್ಕಂಥದ್ದು. ಯಾವ ರೀತಿ ಅದು ಹೋಗ್ಬೇಕು ಹಂಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಾನೆ. ರಾಷ್ಟ್ರದ್ರೋಹದ ಕೆಲಸ ಮಾಡಬಾರ್ದು. ಯಾಕಂದರೆ ಹಸ್ತಿನಾಪುರದಲ್ಲಿ ನಮಗೆ ಒಂದು ಇಲ್ಲಿ ನಗರ ಪೂಜೆಗೆ ಅವಕಾಶ ಕೊಟ್ಟಿದ್ದಾರೆ, ನಮಗೆ ರಾಜ್ಯವನ್ನು ಕೊಟ್ಟಿದ್ದಾರೆ. ನಾವು ಹಸ್ತಿನಾಪುರದ ಮೇಲೆ ದಂಡೆತ್ತಿ ಹೋಗಿ ಆಕ್ರಮಣ ಮಾಡಿದರೆ ಅದು ರಾಷ್ಟ್ರದ್ರೋಹ ಕತೆ, ಹಂಗಾಗಿ ಬೇಡ ಅಂತಕ್ಕಂಥ ಒಂದು ಸಲಹೆಯನ್ನು ಕೃಷ್ಣ ಹೇಳ್ತಾನೆ. ಇತ್ತ ಇಂದ್ರಪ್ರಸ್ಥದತ್ತ ಕರ್ಣ ಮತ್ತು ಋಷಾಲಿ ಬರ್ತಾ ಇದ್ದಾರೆ. ಋಷಾಲಿಯನ್ನು ಬಿಡಬೇಕಾಗಿತ್ತಲ್ಲ ಅವನು ಕರ್ಣ ಇಂದ್ರಪ್ರಸ್ಥಕ್ಕೆ. ಜೊತೆಗೆ ಒಂದು ಕುಂತಿಯ ಸಂದೇಶವನ್ನು ಪಾಂಡವರಿಗೆ ಮುಟ್ಟಿಸ್ಬೇಕಾಗಿತ್ತು. ಈ ಎರಡು ವಿಚಾರಕ್ಕಾಗಿ ಕರ್ಣ ಋಷಾಲಿ ಜೊತೆಗೆ ಕರ್ಕೊಂಡು ಇಂದ್ರಪ್ರಸ್ಥದ ಹತ್ರ ಬರ್ತಾ ಇದ್ದಾನೆ. ಇಬ್ಬರು ಮಾತಾಡ್ಕೊಂತ ಬರ್ತಾ ಇದ್ದಾರೆ, ಕರ್ಣ ಮತ್ತು ಋಷಾಲಿ. ಕರ್ಣನ ಪಶ್ಚಾತ್ತಾಪ, ಅವನು ಭಾಳ ಪಶ್ಚಾತ್ತಾಪ ಪಡ್ತಾನೆ. ಪಾಂಡವರಿಗೆ ಎಂತೆಂಥ ಒಂದು ಮೋಸಗಳನ್ನು ಮಾಡ್ತಾ ಇದ್ದಾರಲ್ಲ, ಎಂಥ ತೊಂದರೆಯನ್ನು ಮಾಡ್ತಾ ಇದ್ದಾರಲ್ಲ, ಕುಂತಿ ಪಾಪ ಏನು ಮಾಡಿದ್ಲು, ತನ್ನ ಮಕ್ಕಳಿಂದ ಅಗಲಿಸ್ಬಿಟ್ರಲ್ಲ ಕುಂತಿಯನ್ನು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಮಾತಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇಂದ್ರಪ್ರಸ್ಥ ನಗರದ ಒಂದು ದ್ವಾರ ಬಾಗಿಲ ಹತ್ರ ಬರ್ತಾರೆ ಎಲ್ಲರೂ. ಆವಾಗ ಪಾಂಡವರು ಮುಖಾಮುಖಿ ಆಗ್ತಾರೆ ಇವ್ರಿಗೆ, ಕರ್ಣನ ಮತ್ತು ಋಷಾಲಿಗೆ. ಇಂದ್ರಪ್ರಸ್ಥ ಅವರಿಗೇನು, ಪಾಂಡವರಿಗೆ ಕರ್ಣ ಬಂದನಂತಂದರೆ ಏನೋ ಸಮಸ್ಯೆ ಆಗೈತೆ ಅಂತ ಅವ್ರಿಗೆ. ಅವನು ಒಳ್ಳೆಯ ಸಂದೇಶವನ್ನು ತಂದಿದ್ದಾನೆ, ಆದರೆ ಅವ್ರಿಗೆ ಅದು ಮಾಹಿತಿ ಇಲ್ಲ. ಇವನೇನೋ ದುರ್ಯೋಧನನ ಪರವಾಗಿ ಏನೋ ಪಿತೂರಿ ಅಥವಾ ಸಂಚು ಮಾಡೋದಕ್ಕೆ ಬಂದಿದ್ದಾನಂಗ, ನಮ್ಮ ನಗರ ಪೂಜೆ ನಿಲ್ಸಕ್ಕೆ ಬಂದಾನಂಗ ಅಂತಕ್ಕಂಥ ಒಂದು ಯೋಚನೆ ಪಾಂಡವರಲ್ಲಿದೆ. ಮೊದಲಿಗೆ ಬಂದಾನೆ ಅವನೇನು ಮಾಡ್ತಾನೆ, ದುರ್ಯೋಧನನ ಪರವಾಗಿ ಮಾತನಾಡ್ತಾನೆ ಕರ್ಣ. ಯಾಕಂದರೆ ಅವನು ಹೇಳಿದ್ದ ಕುಂತಿಗೆ, ನಾನು ಕಿರೀಟವನ್ನಷ್ಟೇ ತೆಗೆದೀನಿ, ನಾನು ಮಿತ್ರತ್ವವನ್ನು ತ್ಯಜಿಸಿಲ್ಲ, ದುರ್ಯೋಧನ ನಾನು ಮಿತ್ರರೇ ಅಂತ ಹೇಳ್ತಾನೆ ಅವನು. ನೋಡ್ರಿ, ಅದಕ್ಕೆ ಅರ್ಜುನ ಹೇಳ್ತಾನೆ, ಪಾತ್ರೆಯ ನೆರಳಿಗೆ ಅಧಿಕಾರ ಇರುವುದಿಲ್ಲ ಅಂದರೆ ಬೇರೆಯವ್ರ ಅಂಗನೆಗದಿ ಅಂತ ಹೇಳ್ತಾನೆ ಅವನು. ಪಾತ್ರೆ ನೆರಳು ಬರ್ತದಂದರೆ ಪಾತ್ರೆ ನೆಲ್ಲಿ ತಗೊಂಡೋದ್ರೆ ಆ ನೆರಳು ಹಿಂಬಾಲಿಸ್ತದೆ ಅಷ್ಟೇ, ಅದಕ್ಕೆ ಸಪ್ರೇಟ್ ಅಸ್ತಿತ್ವ ಇಲ್ಲ ನೆರಳಿಗೆ. ಅಂದರೆ ನೀನು ದುರ್ಯೋಧನನ ಬಾಲಂಗೋಚಿ, ದುರ್ಯೋಧನ ಹೇಳ್ದಂಗೆ ಕೇಳ್ತಿ, ದುರ್ಯೋಧನ ಹಿಂಬಾಲಕ ನೀನು, ದುರ್ಯೋಧನ ಏನು ಹೇಳ್ಯಾನ ಅದನ್ನು ಹೇಳಕ್ಕೆ ಬಂದಿದೆಯಾ ಅಂತ ಹಿಂಗೆ ಹೇಳ್ತಾನೆ ಅವನು ಅರ್ಜುನ್. ಕರ್ಣನ ಆಕ್ಷೇಪ, ಅವನ ಆಕ್ಷೇಪಕ್ಕೆ ಇಷ್ಟಪಡ್ತಾನೆ, ನಾನು ಏನು ಹೇಳಕ್ಕೆ ಬಂದೀನಿ ಸ್ವಲ್ಪ ಕೇಳ್ರಿ ಅಂತ ಹೇಳ್ತಾನೆ ಅವನು. ಮಧ್ಯ ಪ್ರವೇಶಿಸಿದ ಕೃಷ್ಣ ಪಾಂಡವರನ್ನು, ಸುಮ್ಮನಿರಿ, ಅವನು ಕರ್ಣ ಯಾಕೆ ಬಂದಾನೆ, ಏನು ಉದ್ದೇಶ, ಏನು ಸಂದೇಶ ತಂದಾನೆ ಕೇಳೋಣ, ಸುಮ್ಮನೆ ಮಾತಾಡ್ತಕ್ಕಂಥದ್ದು ಬೇಡ. ಯಾಕಂದರೆ ಯಾವುದೇ ವಿಚಾರವನ್ನು ನಾವು ಪೂರ್ವಾಗ್ರಹ ಪೀಡಿತರಾಗಿ ನೋಡಬಾರ್ದು ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ಇಲ್ಲಿ ಕರ್ಣ ಒಳ್ಳೆಯ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾನೆ, ಆದರೆ ಇವ್ರಿಗೆ ಪಾಂಡವರ ಮನಸ್ಸಿನಲ್ಲಿ ಪೂರ್ವಾಗ್ರಹ ಏನಿದೆ, ಇವನು ದುರ್ಯೋಧನನ ಮಿತ್ರ ಇರೋದ್ರಿಂದ ಇವನೇನೋ ದುರ್ಯೋಧನನ ಸಂಚಿನಿಂದನೇ ಬಂದಂಗದಾನೆ. ಹಂಗಾಗಿ ನಾವು ಯಾವುದೇ ಮಾತುಗಳನ್ನು ಕೇಳೋದಕ್ಕಿಂತ ಮುಂಚೆ ಪೂರ್ವಾಗ್ರಹ ಪೀಡಿತರಾಗಬಾರ್ದು ಅಂತಕ್ಕಂಥ ಹೇಳ್ತೀವಿ ನಾವು. ಅವನು ನಮಗೆ ಆಗದ ಇರ್ತಕ್ಕಂಥ ವೈರಿನೇ ಆಗಿರಲಿ, ಅವನ ವಿಚಾರವನ್ನು ಫಸ್ಟ್ ಕೇಳ್ಕೋಬೇಕು ನಾವು. ಅಕಸ್ಮಾತ್ ಅವನ ವೈರಿನೇ ನನ್ನ ಒಂದು ವಿಚಾರಗಳನ್ನು ಮೆಚ್ಚಿಕೊಂಡು ನನ್ನನ್ನು ಪ್ರಶಂಸೆ ಮಾಡೋಕ್ಕೆ ಬಂದಿರ್ಬೋದು. ಹಂಗಾಗಿ ಆ ಒಂದು ಪೂರ್ವಾಗ್ರಹ ಪೀಡಿತರು ಯಾರೂ ಆಗಬಾರ್ದು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಕುಂತಿಯ ಸಂದೇಶ ತಿಳಿಸಿದ ಕರ್ಣ ಅವಾಗ ಹೇಳ್ತಾನೆ, ಈ ರೀತಿ ನಿಮ್ಮ ತಾಯಿ ಕುಂತಿ ನಿಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಂದು ಬಾಯಿಲೆ ಕುಂತಿ ಏನೇನು ಹೇಳಿದ್ಲು, ನೀವು ಮೊದಲು ಸ್ವತಂತ್ರ ರಾಜರಾಗಬೇಕು, ಸ್ವತಂತ್ರ ರಾಜರಾಗಿ ಒಂದು ಸ್ವತಂತ್ರ ಧ್ವಜವನ್ನು ಹೊಂದಬೇಕು, ಆನಂತರ ನಾನು ನಿಮ್ಮ ಒಂದು ರಾಜ್ಯಕ್ಕೆ ನಾನು ಬರೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕಳಿಸಿರ್ತಾಳೆ. ಅದನ್ನೆಲ್ಲ ಹೇಳ್ತಾಳೆ. ಅವಾಗ ಇವ್ರಿಗೆ ಸಮಾಧಾನ ಆಗ್ತದೆ ಪಾಂಡವರಿಗೆ. ಋಷಾಲಿಯನ್ನು ಬಿಟ್ಟು ಹೊರಟ ಕರ್ಣ, ಅವನ ಕೆಲಸ ಮುಗೀತಲ್ಲ, ಸಂದೇಶವನ್ನು ಹೇಳಿದ. ಋಷಾಲಿಯನ್ನು ನಡಿ, ನೀನು ಇಲ್ಲಿ ಮತ್ತು ಇಂದ್ರಪ್ರಸ್ಥದಲ್ಲಿ ನಿಮ್ಮವ್ರು ಅದಿರಿ ಅಂದ್ರಲ್ಲ, ನೀನು ಹೋಗು ಅಂತ ಹೇಳಿದ. ಇವನು ವಾಪಸ್ ಹೊರಡೋದಕ್ಕೆ ಅನುವಾಗ್ತಾನೆ. ಯಾರು? ಕರ್ಣ. ಕರ್ಣನ ಹೊಗಳಿದ ಕೃಷ್ಣ ಋಷಾಲಿ ಹತ್ತಿರ. ನೋಡ್ರಿ, ಕರ್ಣನನ್ನು ಹೊಗಳ್ತಾನೆ ಋಷಾಲಿ ಹತ್ರ ಶ್ರೀಕೃಷ್ಣ. ಯಾಕಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಳ್ಳೆಯತನ ಆಯ್ತಂದಾಗ ಹೊಗಳ್ತಕ್ಕಂಥದ್ದು ಸಹಜವಾಗಿ ನಾವು ಹೊಗಳಬೇಕಾಗಿದೆ. ಅವರು ಶತ್ರುಗಳಾಗಿರಲಿ ಮಿತ್ರರಾಗಿರಲಿ, ಅವನಲ್ಲಿ ಒಳ್ಳೆಯತನ ಆಯ್ತಂತ ಅಂದಾಗ ಸಹಜವಾಗಿ ನಾವು ಅವನ್ನ ಪ್ರಶಂಸೆ ಮಾಡ್ತಕ್ಕಂಥದ್ದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಹಂಗೆ ಋಷಾಲಿ ಹತ್ರ ಕರ್ಣನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಶ್ರೀಕೃಷ್ಣ ಮಾತಾಡ್ತಾನೆ. ಈಗ ಋಷಾಲಿ ಇಂದ್ರಪ್ರಸ್ಥಕ್ಕೆ ಬಂದಿದ್ಲಲ್ಲ ಇರ್ತೀನಿ ಅಂತಂದು, ಆದರೆ ಆಕೆ ಮನಸ್ಸು ಏನಾಯ್ತು ಏನೋ ವಾಪಸ್ ಹೋಗೋಕ್ಕೆ ರೆಡಿ ಆಗ್ತದಾಳು. ಇಲ್ಲ, ನಾನು ವಾಪಸ್ ಮತ್ತೆ ಹಸ್ತಿನಾಪುರಕ್ಕೆ ಬರ್ತೀನಿ. ಕರ್ಣನ ಜೊತೆ ವಾಪಸ್ ಹೊರಟ ಋಷಾಲಿ ವಾಪಸ್ ಹಾಕಿ ಹಸ್ತಿನಾಪುರಕ್ಕೆ ಹೋಗೋಕ್ಕೆ ಹೊರಟ್ಲು. ಆಯ್ತು ಬಾ, ಕರ್ಕೊಂಡು ಹೋಗ್ತೀನಿ ಅಂತ ವಾಪಸ್ ಹೊಂಟವನು. ಆಗ ಋಷಾಲಿ ಮಾತಾಡ್ಕೊತ ಹೇಳ್ತಾಳೆ, ನೋಡ್ರಿ ಕರ್ಣನಿಗೆ, ನನಗೂ ದಾನ ಸಿಗಬಹುದೇ? ಯಾಕಂದರೆ ಅವನು ದಾನಶೂರ ಕರ್ಣ, ಏನಾದರೂ ದಾನ ಮಾಡಬೇಕು. ಅವನು ಏನೇ ಆಗಿರಲಿ
ಕೊನೆ ಕರ್ಣಕುಂಡಲವನ್ನೇ ದಾನ ಮಾಡ್ತಾನೆ ಯುದ್ಧ ಭೂಮಿಯಲ್ಲಿ. ಹಂಗಾಗಿ ಋಷಾಲಿ ಹೇಳ್ತಾಳೆ, ನೀನು ದಾನಶೂರ ಅಂತಲೇ ಬಿರುದು ಪಡೆದೀಯ, ಎಲ್ಲರಿಗೂ ದಾನ ಮಾಡೀಯ, ಏನು ಕೇಳಿದ್ರು ದಾನ ಕೊಡ್ತೀಯ, ನನಗೊಂದು ದಾನ ಬೇಕಲ್ಲ ಅಂತ ಕೇಳ್ತಾಳೆ ಆಕೆ ಋಷಾಲಿ ಕರ್ಣನನ್ನು. ಏನು ಬೇಕು ನಿನಗೆ ಅಂತ ಕೇಳಿದಾಗ ಆಕೆ ಕೇಳ್ತಾಳೆ, ನೋಡ್ರಿ, ನಿಮ್ಮ ಜೊತೆಯನ್ನು ದಾನವಾಗಿ ನೀಡುವೆಯಾ ರಾಧೇಯ? ನಿಮ್ಮ ಜೊತೆ ಅಂದರೆ ನಿಮ್ಮ ಸಂಗಾತಿಯಾಗಿ ನಾನು ನಿನ್ನ ಜೊತೆ ಇರ್ತೀನಿ, ನಿನ್ನ ಹೆಂಡತಿಯಾಗಿ ನಾನು ನಿನ್ನ ಜೊತೆಗೆ ಇರ್ತೀನಿ, ಆ ನಿನ್ನ ಜೊತೆಯನ್ನು ನನಗೆ ದಾನವಾಗಿ ನೀಡಬೇಕು, ನೀಡ್ತೀಯಾ ರಾಧೇಯ? ಅಂದರೆ ರಾಧೆಯ ಮಗ ರಾಧೇಯ, ಸಾಕು ತಾಯಿ ರಾಧೆ ಅಂತ ಕೇಳ್ತಾಳೆ. ನಾನು ನಿನ್ನ ಸಂಗಾತಿಯಾಗಿ ಇರಬೇಕು ಅಂದ್ಕೊಂಡಿದ್ದೀನಿ, ಹಂಗಾಗಿ ನನ್ನ ಜೊತೆಗೆ ನನಗೆ ಅದನ್ನು ದಾನವಾಗಿ ಕೊಡ್ತೀಯೇನು ಅಂತ ಕೇಳ್ತಾಳೆ. ಆ ಕರ್ಣ ಹೇಳ್ತಾನೆ, ನೋಡ್ರಿ, ನೀನು ಮಾರ್ಗದರ್ಶನ ಮಾಡುವೆಯಾದರೆ ಮಾತ್ರ. ನೋಡ್ರಿ, ಹೆಂಡ್ತಿ ಹೇಳ್ತಕ್ಕಂಥ ಒಂದು ಒಳ್ಳೆಯ ವಿಚಾರ ಇದು. ನೀನು ನನಗೆ ಮಾರ್ಗದರ್ಶನ ಮಾಡ್ಬೇಕಂತಾನೆ. ನಾವೆಲ್ಲ ಏನಂತೆ ಬಹುತೇಕ ಗಂಡು ಮಕ್ಕಳು ನಾನು ಹೇಳ್ದಂಗೆ ನೀನು ಕೇಳ್ಬೇಕಂತೀವಿ. ಬಹುತೇಕ ನಾವು ಮನೆಗಳಲ್ಲಿ ಏನಾದರೂ ಜಗಳ ಆದಾಗ ನಡೀತಿರೋದು ಎಲ್ಲ ಪ್ರಸಂಗಗಳು ಎಲ್ಲರ ಮನೆಯಲ್ಲಿ. ನಿನಗೇನು ಗೊತ್ತಾಯ್ತು, ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ತಿರ್ತೀವಿ ಸಹಜವಾಗಿ. ಆದರೆ ಇವನೇನು ಹೇಳ್ತಾನೆ, ನೀನು ನನಗೆ ಮಾರ್ಗದರ್ಶನ ಮಾಡುವೆಯಾದರೆ ಮಾತ್ರ ನಿನ್ನನ್ನು ಸಂಗಾತಿಯಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥದ್ದು. ಯಾಕಂದರೆ ಅಷ್ಟು ಜಾಣೆ ಆಕೆ ಋಷಾಲಿ ಪ್ರತಿಯೊಂದು ವಿಚಾರಗಳನ್ನು. ಯಾಕಂದರೆ ಇವನಿಗೆ ಕೆಲವೊಂದು ವಿಚಾರಗಳನ್ನು ಅಂದಿದ್ಲಲ್ಲ, ಅವನಿಗೆ ಗೊತ್ತಿತ್ತು ಈಕೆ ಎಷ್ಟು ಜಾಣಿದ್ದಾಳೆ, ಬುದ್ಧಿವಂತಿದ್ದಾಳೆ ಅಂತಕ್ಕಂಥದ್ದನ್ನು. ಹಂಗಾಗಿ ನೀನು ನನಗೆ ಮಾರ್ಗದರ್ಶನ ಮಾಡಿದರೆ, ನನ್ನ ಜೊತೆಗೆ ಯಾವಾಗಲೂ ನಿನ್ನ ಮಾರ್ಗದರ್ಶನ ನನಗಿದ್ದರೆ ನಾನು ನಿನ್ನನ್ನು ಸಂಗಾತಿಯಾಗಿ ಸ್ವೀಕಾರ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಇಬ್ಬರು ಒಪ್ಕೊಳ್ತಾರೆ. ಆಗ ಇದನ್ನೆಲ್ಲ ಶ್ರೀಕೃಷ್ಣ ನೋಡ್ತಾನೆ ಅಲ್ಲೇ ಇಂದ್ರಪ್ರಸ್ಥದಲ್ಲಿ. ನೋಡಿದಾಗ ಹೇಳ್ತಾನೆ, ನೋಡ್ರಿ, ಇಬ್ಬರೂ ಜೊತೆ ಇರುವವರಿಗೆ ಕರ್ಣ ಸುರಕ್ಷಿತ. ಇವರಿಬ್ಬರು ಜೊತೆಗಿದ್ದರೆ ಅಧರ್ಮ ನಡೆಯಲ್ಲ ಅಂತ ಹೇಳ್ತಾನೆ ಕರ್ಣ. ಕರ್ಣ ಅಧರ್ಮ ಮಾಡಲ್ಲ. ಋಷಾಲಿ ಜೊತೆಗಿದ್ದರೆ ಕರ್ಣ ಅಧರ್ಮದ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಮುಂದೆ ಏನಾಗುತ್ತೆ, ಗಂಡ ಹೆಂಡತಿ ಆದ ನಂತರ ಮತ್ತೆ ಇವನು ಅನಿವಾರ್ಯವಾಗಿ ಕಿರೀಟ ಹಾಕ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ, ರಾಜನಾಗ ಪರಿಸ್ಥಿತಿ ಬರ್ತೈತಿ. ಅವಾಗ ಆಕೆ ಹೋಗಲ್ಲ, ಆಕೆ ಋಷಾಲಿ ಹೋಗಲ್ಲ, ಗಂಡನಿಂದ ಹೋಗಲ್ಲ ಆಕೆ. ಅವಾಗ ದುರ್ಯೋಧನನ ಮಾತು ಕೇಳೋ ಪರಿಸ್ಥಿತಿ ಬರ್ತದೆ ಅವನಿಗೆ. ಯಾರಿಗೆ? ಕರ್ಣನಿಗೆ. ಕೃಷ್ಣ ಹೇಳ್ತಾನೆ, ನೋಡ್ರಿ, ಇಬ್ಬರು ಜೊತೆ ಇರುವವರೆಗೆ ಕರ್ಣ ಸುರಕ್ಷಿತ. ಇಬ್ಬರು ಜೊತೆಗಿದ್ದರೆ ಮಾತ್ರ ಕರ್ಣ ಸುರಕ್ಷಿತ ಅಂತ ಹೇಳ್ತಾನೆ. ಅಧರ್ಮದ ಹಾದಿಯಲ್ಲಿ ಹೋಗಲ್ಲ, ಈಕೆ ಬಿಡಲ್ಲ ಋಷಾಲಿ, ಅಧರ್ಮದ ಹಾದಿಯಲ್ಲಿ ಹೋಗೋಕ್ಕೆ ಋಷಾಲಿ ಬಿಡಲ್ಲ ಅಂತಕ್ಕಂಥದ್ದನ್ನು ಕೃಷ್ಣ ಹೇಳ್ತಾನೆ. ಕರ್ಣನ ಸಂದೇಶ ದುರ್ಯೋಧನ ಮತ್ತು ಶಕುನಿಗೆ. ನೋಡ್ರಿ, ಅವನು ಮೊದಲೇ ಹೇಳಿದ್ದ ಕುಂತಿಗೆ, ನಾನು ಮಿತ್ರತ್ವವನ್ನು ತ್ಯಜಿಸಿಲ್ಲ, ಆದರೆ ಕಿರೀಟ ಮಾತ್ರ ತ್ಯಜಿಸಿನಿ, ಇವತ್ತಿಗೂ ನನ್ನ ಮಿತ್ರ ದುರ್ಯೋಧನ ಅಂತ ಹೇಳಿರ್ತಾನೆ. ಅಲ್ಲಿ ಇಂದ್ರಪ್ರಸ್ಥದ ವಿಚಾರವನ್ನು ದುರ್ಯೋಧನನಿಗೆ ಮತ್ತು ಶಕುನಿಗೆ ಹೇಳ್ತಾನೆ. ಇಲ್ಲ, ಅವರು ನಗರ ಪೂಜೆಯನ್ನು ಮಾಡ್ತಾರೆ, ಮಾಡಿದ ನಂತರ ಅವರು ರಾಜಸೂಯ ಯಾಗ ಮಾಡ್ತಾರೆ. ರಾಜಸೂಯ ಯಾಗ ಅಥವಾ ಅಶ್ವಮೇಧ ಯಾಗ ಅಂತೀವಿ. ಆ ರಾಜಸೂಯ ಯಾಗ ಮಾಡಿದಾಗ ಆ ಸುತ್ತಮುತ್ತಲಿನ ಎಲ್ಲ ರಾಜರು ಇವರಿಗೆ ಕಪ್ಪ ಕಾಣಿಕೆ ಕೊಟ್ಟು ಅವರ ಅಧೀನದಲ್ಲಿ ಬರ್ತಾರೆ. ಅವಾಗ ಇವರು ಸಾಮ್ರಾಟ ರಾಜರಾಗ್ತಾರೆ. ಅವಾಗ ಹಸ್ತಿನಾಪುರದ ಒಂದು ಅಧಿಕಾರ ಅಂತಕ್ಕಂಥದ್ದು ಅವ್ರ ಮೇಲೆ ಇರಲ್ಲ ಅಂತಕ್ಕಂಥ ವಿಚಾರ ಹೇಳ್ತಾನೆ. ಅವರು ಅತಿ ಶೀಘ್ರವಾಗಿ ರಾಜಸೂಯ ಯಾಗ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ದುರ್ಯೋಧನ ಮತ್ತು ಶಕುನಿಗೆ ಕರ್ಣ ಹೇಳ್ತಾನೆ. ಆಗ ನೋಡ್ರಿ, ಶಕುನಿ ಹೇಳ್ತಾನೆ, ನದಿ ಪ್ರವಾಹ ತಡೆಯಲಾಗಲ್ಲ, ಆದರೆ ತಡೆಗೋಡೆ ಕಟ್ಟಬಹುದು. ನದಿಯನ್ನು ನಾವು ತಡೆಯೋಕ್ಕಾಗಲ್ಲ, ಆದರೆ ಗೋಡೆ ಕಟ್ಬೋದು, ಅಣೆಕಟ್ಟು ಕಟ್ಬೋದು, ಕೆರೆ ಕಟ್ಬೋದು. ಅದಕ್ಕೆ ಏನು ಮಾಡ್ಬೇಕಂತ ಹೇಳ್ತಾನೆ, ನಗರ ಪೂಜೆಯನ್ನೇ ನಾವು ತಡಿಬೇಕು ಫಸ್ಟು. ಇನ್ನು ನಗರ ಪೂಜೆ ಅವ್ರು ಪ್ರಾರಂಭ ಮಾಡಿಲ್ಲ. ಯಾಕಂದರೆ ನಗರ ಪೂಜೆಗೆ 1,00,000 ಗೋವುಗಳನ್ನು 1,00,000 ಚಿನ್ನದ ನಾಣ್ಯಗಳನ್ನು ಕಳಿಸ್ಬೇಕಿನ್ನು ಕಳಿಸಿಲ್ಲ ಇವರು. ಹಂಗಾಗಿ ಅವ್ರು ನಗರ ಪೂಜೆ ಆತಂದರೆ ರಾಜಸೂಯ ಮಾಡೋದು ಖಂಡಿತ ಅವರು ಬಿಡಲ್ಲ. ಹಂಗಾಗಿ ಪ್ರಾರಂಭದಲ್ಲಿ ನಗರ ಪೂಜೆಯನ್ನೇ ನಾವು ತಡಿಬೇಕು ಅಂತಕ್ಕಂಥ ಯೋಚನೆ ಆ ಶಕುನಿಗೆ ಬರ್ತೈತಿ. ಯಾಕಂದರೆ ನಗರ ಪೂಜೆ ಆದರೆ ಆ ಯಾಗ ರಾಜಸೂಯ ಯಾಗವನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಅವ್ರು ಮಾಡೇ ಮಾಡ್ತಾರೆ ಆಮೇಲೆ ಅಂತಕ್ಕಂಥದ್ದು ಇವನಿಗೆ ಶಕುನಿಗೆ ಕಾನ್ಫಿಡೆನ್ಸ್. ಹಂಗಾಗಿ ನಗರ ಪೂಜೆಯನ್ನೇ ತಡೆಯೋದಕ್ಕೆ ಇವನು ತಂತ್ರವನ್ನು ಮಾಡ್ತಾನೆ. ಏನು 1,00,000 ಹಸುಗಳನ್ನು ಹೋಗ್ತಾ ಇದ್ವಲ್ಲ, ಕಳಿಸಿದ್ರು ಅವರು 1,00,000 ಹಸುಗಳನ್ನು ಏನು ಕಳಿಸಿದ್ರಲ್ಲ, ಅವು ಹೋಗ್ತಾ ಇದ್ದಾವೆ ಇಲ್ಲಿಗೆ ಇಂದ್ರಪ್ರಸ್ಥಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇವನ್ನ ಗೋವುಗಳನ್ನು 1,00,000 ಹಸುಗಳನ್ನು ತಕ್ಷಕನಿಂದ ಹಸುಗಳ ಅಪಹರಣ ಮಾಡಿಸಿದ ಶಕುನಿ. ತಕ್ಷಕ ಏನಿದ್ನಲ್ಲಿ ಇಲ್ಲಿ ಕಾಂಡವಪ್ರಸ್ಥದಲ್ಲಿ ಅರ್ಜುನನಿಂದ ಆ ಒಂದು ಸೋಲನ್ನು ಅನುಭವಿಸಿದ್ನಲ್ಲ, ಅಗ್ನಿದೇವನಿಂದ ಸೋಲನ್ನು ಅನುಭವಿಸಿದ್ನ ತಕ್ಷಕ, ನಾಗರಾಜ, ನಾಗಗಳ ರಾಜ. ಅವನಲ್ಲಿ ಸ್ವಲ್ಪ ಮಾಯಾವಿತನ ಇತ್ತಲ್ಲ, ಹಂಗಾಗಿ ಆ ಹಸುಗಳನ್ನು ಅಪಹರಣ ಮಾಡಿಸ್ಬಿಡಬೇಕು. ಇದ್ದಕ್ಕಿದ್ದಂಗೆ 1,00,000 ಹಸುಗಳು ಮಾಯ ಆಗಿಬಿಡ್ತಾವೆ. ಆ ರೀತಿ ಮಾಡ್ತಾನೆ ಅವನು ತಕ್ಷಕ ಅಂತಕ್ಕಂಥವನು, ನಾಗಗಳ ರಾಜ.
ಹಂಗಾಗಿ ಇವರಿಗೆ ಆ ಹಸುಗಳು ಅಲ್ಲಿಂದ ಹೊರಟಿದ್ದಾವೆ, ಹಸ್ತಿನಾಪುರದಿಂದ ಹಸುಗಳು 1,00,000 ಹಸುಗಳು ಹೊರಟಿದ್ದಾವೆ, ಆದರೆ ಇಂದ್ರಪ್ರಸ್ಥಕ್ಕೆ ಬಂದಿಲ್ಲ. ಮಧ್ಯದಲ್ಲೇ ಮಾಯ ಆಗಿಬಿಟ್ಟಿದ್ದಾವೆ. 1,00,000 ಹಸುಗಳು ಇಲ್ಲ. ಅಲ್ಲಿ ಹಸುಗಳಿಲ್ಲ ಅಂದರೆ ನಗರ ಪೂಜೆ ನೆರವೇರಲ್ಲ. ಅಪಹರಣ ಮಾಡಿಸ್ಬಿಟ್ಟ ಇವನು ಶಕುನಿ. ಯುದ್ಧಕ್ಕೆ ಹೊರಟ ಅರ್ಜುನನಿಗೆ ಗೊತ್ತಾಯ್ತು ಇದು ಯಾರ ತಂತ್ರ ಅನ್ನೋದು ಗೊತ್ತಾಯ್ತು. ಇದು ಶಕುನಿಯ ತಂತ್ರ. ತಕ್ಷಕನೊಡನೆ ಸೇರಿ ಈ ಒಂದು ಹಸುಗಳನ್ನು ಅಪಹರಣ ಮಾಡಿಸಿದ್ದಾನೆ ಅಂತಕ್ಕಂಥ ವಿಚಾರ ಅರ್ಜುನನಿಗೆ ಗೊತ್ತಾಯಿತು. ಅವನೇನು ಮಾಡಿದ, ಆ ಒಂದು ಗಾಂಡೀವ ಅಗ್ನಿದೇವೇನು ಕೊಟ್ಟಿದ್ನಲ್ಲ ಗಾಂಡೀವ, ಆ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಹೋದರೆ ಮಾತ್ರ ಇದು ಕೆಲಸ ಆಕತ್ತೆ ಅಂತಕ್ಕಂಥದ್ದು ಗೊತ್ತು ಅವನಿಗೆ. ಹಂಗಾಗಿ ಆ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಹೋಗಿಬಿಡೋಣ, ಹೋಗಿ ಆ ಹಸುಗಳನ್ನು ನಾವು ವಾಪಸ್ ಕರ್ಕೊಳ್ಬೇಕು ತಕ್ಷಕನನ್ನು ಸೋಲಿಸಿ ಅಂತಕ್ಕಂಥದಕ್ಕೆ. ಇವು ಗಾಂಡೀವ ಏನಾಗಿದೆ ಅಂದರೆ ಪಾಂಚಾಲಿಯ ಕಕ್ಷೆಯಲ್ಲಿದೆ. ಕಕ್ಷೆ ಅಂತಂದರೆ ಕೋಣೆ, ರೂಮ್. ಅಲ್ಲಿ ಒಂದು ಒಪ್ಪಂದ ಏನಾಗಿತ್ತು ಪಾಂಡವರಲ್ಲಿ ಅಂದರೆ, ಒಂದು ವರ್ಷಕ್ಕೆ ಒಬ್ಬರ ಜೊತೆ ಪಾಂಚಾಲಿ ಇರಬೇಕು ದ್ರೌಪದಿ ಅಂತಕ್ಕಂಥ ಒಂದು ಒಪ್ಪಂದ ಆಗಿತ್ತು ಅವರಲ್ಲಿ 5 ಜನದಲ್ಲಿ. ಆ 1 ವರ್ಷ ಇದ್ದಾಗ ಆ 1 ವರ್ಷ ಯಾರ ಜೊತೆಗಿರ್ತಾರೋ ಅವರು ಆ ರೂಮ್ನಲ್ಲಿ ಬೇರೆಯವರು ಯಾರೂ ಪ್ರವೇಶ ಮಾಡೋಂಗಿಲ್ಲ. ಅವ್ರ ಗಂಡ ಹೆಂಡತಿ ಅಲ್ಲಿರಲಿ ಬಿಡಲಿ, ಬೇರೆಯವರು ಯಾರು ಆ ರೂಮಿನ ಪ್ರವೇಶ ಮಾಡೋಂಗಿಲ್ಲ. ಅಕಸ್ಮಾತ್ ಮಾಡಿದ್ದೇ ಆದರೆ ಅವರು 1 ವರ್ಷ ವನವಾಸ ಹೋಗಬೇಕು ಅಂತ ಒಂದು ಒಪ್ಪಂದ ಆಗಿತ್ತು ಅವರಲ್ಲಿ, ಪಾಂಡವರಲ್ಲಿ. ಗಾಂಡೀವ ಧನಸ್ಸು ಏನಾಗಿದೆ, ಆ ದ್ರೌಪದಿಯ ರೂಮಿನಲ್ಲಿದೆ, ಕಕ್ಷೆಯಲ್ಲಿದೆ, ಕೋಣೆಯಲ್ಲಿದೆ. ಇವನು ಅರ್ಜೆಂಟ್ ಅದನ್ನು ತಗೊಂಡು ಹೋಗಲೇಬೇಕು ಯುದ್ಧಕ್ಕೆ. ಅವನೇನು ಮಾಡ್ತಾನೆ, ಅದನ್ನೇನು ಲೆಕ್ಕ ಹಾಕಲ್ಲ. ಸಹದೇವ ಹೇಳ್ತಾನೆ ಅದು ಪಾಂಚಾಲಿಯ ಕಕ್ಷೆಯಲ್ಲಿ ಐತೆ ಅಂತ ಹೇಳ್ತಾನೆ ಗಾಂಡೀವ ಧನಸ್ಸು. ಕರ್ತವ್ಯಕ್ಕೆ ಹೊರಟ ಅರ್ಜುನ. ಬಟ್ ಇಲ್ಲಿ ಕರ್ತವ್ಯ ಅಂತ ಬಂದಾಗ ಅದು ವನವಾಸ ಮಾಡಿದರೆ ಚಿಂತೆ ಇಲ್ಲ, ಫಸ್ಟ್ ಅವನು ತಕ್ಷಕನನ್ನು ಸೋಲಿಸಿ ನಾವು ನಗರ ಪೂಜೆಯನ್ನು ಮಾಡಬೇಕು ಅನ್ನೋದೊಂದೇ ಉದ್ದೇಶ ಅವನಿಗೆ. ನಗರ ಪೂಜೆ ಮಾಡಬೇಕು, ಯುಧಿಷ್ಠರನನ್ನು ರಾಜನನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು, ಜ್ಯೇಷ್ಠನನ್ನು ರಾಜನನ್ನಾಗಿ ಮಾಡಬೇಕು. ದಾರಿ ಬಿಡು, ಅವ್ನು ಸಹದೇವ ಹೇಳ್ತಾನೆ ಬೇಡ ಹೋಗಬೇಡ, ಮತ್ತೆ ಹೋದರೆ ನೀನು 1 ವರ್ಷ ವನವಾಸಕ್ಕೆ ಹೋಗಬೇಕಾಗಿದೆ, ನಾನು ತಂದು ಕೊಡ್ತೀನಿ, ನೀನು ಯುದ್ಧಕ್ಕೆ ಹೋಗಂತ ಅವ್ನು ಸಹದೇವ. ಬೇಡ ಅಂತಂದು ಅವ್ನು ಸಹದೇವನ ಕಡೆ ಪಕ್ಕಕ್ಕೆ ಸರಿಸಿ ಇವನೇ ನೇರವಾಗಿ ಹೋಗ್ತಾನಲ್ಲಿ, ನೇರವಾಗಿ ಆ ಒಂದು ದ್ರೌಪದಿಯ ರೂಮಿನಲ್ಲಿ ಹೋಗಿ ಆ ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಬರ್ತಾನೆ. ಕಕ್ಷೆ ಪ್ರವೇಶಿಸಿದ ಅರ್ಜುನ, ಗಾಂಡೀವ ತೆಗೆದುಕೊಂಡು ಹೊರಟ ಅರ್ಜುನ ಯುಧಿಷ್ಠಿರನಿಗೆ ವಿಷಯ ತಿಳಿಸಿದ ಸಹದೇವ. ಇವನೀಗ ಆ ಒಂದು ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಈ ರೀತಿ ತಕ್ಷಕ ಅಂತಕ್ಕಂಥವನು ಆ 1,00,000 ಹಸುಗಳನ್ನು ಅಪಹರಣ ಮಾಡಿದ್ದಾನೆ. ಆ ತಕ್ಷಕನ ವಿರುದ್ಧ ಹೋರಾಡೋದಕ್ಕೆ ಅರ್ಜುನ ಗಾಂಡೀವ ಧನಸ್ಸನ್ನು ಒಂದು ದ್ರೌಪದಿಯ ಕೋಣೆಯಲ್ಲಿರ್ತಕ್ಕಂಥ ಒಂದು ಗಾಂಡೀವ ಧನಸ್ಸನ್ನು ತೆಗೆದುಕೊಂಡು ಹೋದ ಅಂತಕ್ಕಂಥ ವಿಚಾರವನ್ನು ಸಹದೇವ ಧರ್ಮರಾಯನಿಗೆ ಯುಧಿಷ್ಠಿರನಿಗೆ ಹೇಳ್ತಾನೆ. ಇಷ್ಟು ವಿಚಾರಗಳನ್ನು ಇಲ್ಲಿಗೆ ನಿಲ್ಲಿಸ್ತಾ ಇನ್ನೂ ಅನೇಕ ವಿಚಾರಗಳು ಮಹಾಭಾರತ ಅಂತಕ್ಕಂತಂದರೆ, ನಾನೇನು ಈ ಒಂದು ವಿಚಾರಗಳನ್ನು ಬರ್ಕೊಂಬಂದಿರ್ತೀನಲ್ಲ, ನಾನು ಸುಮಾರು ಒಂದು 4 ಪುಟ 5 ಪುಟ ಹಾಕತ್ತಂದ್ರೆ ಅದೊಂದು 2 ಪುಟ ಆಗಿರ್ತದೆ ಅಷ್ಟೇ. ಆ್ಯಕ್ಚುಲಿ ಅದು ಮುಂದಕ್ಕೆ ಹೋಗ್ತಾ ಇಲ್ಲ ಯಾಕೇನ, ಬಟ್ ವಿಚಾರಗಳು ಅಷ್ಟು ವಿಚಾರಗಳು ಭಾಳಷ್ಟು ಮಧ್ಯೆ ಮಧ್ಯೆ ಬೇರೆ ಬೇರೆ ವಿಚಾರಗಳು ಸಹ ಬರ್ತವೆ. ಈ ಮಹಾಭಾರತ ಏನಂತಂದರೆ ನಮ್ಮನ್ನು ನಾವು ಸುಧಾರಿಸ್ಕೊಂಡು ಹೋಗ್ತಕ್ಕಂಥದ್ದಷ್ಟೇ, ಇನ್ನೇನಿಲ್ಲ. ಆ ಪಾತ್ರಗಳಲ್ಲಿ ನಾವು ಆಗಬೇಕು. ಅರ್ಜುನನ ಪಾತ್ರ ನಾವು ಆಗಬೇಕು, ದುರ್ಯೋಧನನ ಪಾತ್ರ ನಾವು ಯಾರು ಆಗೋಕ್ಕೆ ಇಷ್ಟಪಡಲ್ಲ, ಬಹುತೇಕ ಯಾರು ಆಗಲ್ಲ ಅಂದ್ಕೊಂಡಿದ್ದೀನಿ ನಾನು. ಯಾಕಂತಂದರೆ ನಮಗೆ ಗೊತ್ತಾಗ್ಬಿಡ್ತೈತಿ ನಾವು ಯಾರು ಆಗಬೇಕಂತ ಗೊತ್ತಾಗ್ತೈತಿ, ಯಾವುದು ಒಳ್ಳೆದು ಯಾವುದು ಕೆಟ್ಟದ್ದು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತೈತಿ. ಇಂಥ ವಿಚಾರಗಳನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಸಂಸಾರಿಕ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆಗಿದ್ದರೆ ಈ ಒಂದು ಲೌಕಿಕ ಜೀವನವನ್ನು ಇನ್ನೂ ಒಳ್ಳೆಯ ಉತ್ತಮ ರೀತಿಯಿಂದ ನಾವು ಸಾಗಿಸೋದಕ್ಕೆ ಅನುಕೂಲ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನಾವೆಲ್ಲ ಇಲ್ಲೇ ಸತ್ಸಂಗಕ್ಕೆ ಬರ್ತಾಯಿದ್ದೀವಲ್ಲ, ನಮ್ಮನ್ನು ಬೇರೆ ಜನ ನೋಡ್ತಕ್ಕಂಥ ರೀತಿಯೇ ಬೇರೆ ರೀತಿ ಅಂತಂದರೆ ನಮ್ಮನ್ನು ಒಂದು ಉನ್ನತ ಮಟ್ಟದಲ್ಲಿ ನೋಡ್ತಾರೆ. ಇದು ಬಹುತೇಕ ಎಲ್ಲರ ಗಮನಕ್ಕೆ ಬಂದಿದೆ ಅಂದ್ಕೊಂಡಿದ್ದೀನಿ ನಾವು ಇಂಥಲ್ಲಿ ಒಂದು ಶರಣರ ಕಾರ್ಯಕ್ರಮಗಳಿಗೆ, ಇಂಥ ಸತ್ಸಂಗಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಕಿವು ಅಂತಂದರೆ ನಮ್ಮನ್ನು ಒಂದು ಉನ್ನತ ಮಟ್ಟದಲ್ಲಿ ಬೇರೆಯವರು ನೋಡ್ತಾರೆ. ಅದು ಒಂದು ನಮಗೆ ಹೆಮ್ಮೆ ಅನ್ನೋದಕ್ಕಿಂತನೂ ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೊಂಡು ಹೋಗೋದಕ್ಕೆ ಇದು ಅನುಕೂಲ ಆಗುತ್ತಲ್ಲ ಅಂತಕ್ಕಂಥದ್ದನ್ನಷ್ಟೇ ನಾವು ತಿಳ್ಕೊಬೇಕು. ಅದರಿಂದ ನಾವೊಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ದೀವಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಿಮ್ಮಂಥ ಹಿರಿಯರು ಎಲ್ಲರೂ ಸಹ ಎಲ್ಲರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಮಹಾಭಾರತವನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಅನೇಕ ವಿಚಾರಗಳು, ಇನ್ನೂ ಬಹುತೇಕ ಬರೀ 22ನೇ ಸಂಚಿಕೆ ಮುಗಿದಿದೆ. ಇನ್ನೂ ಅನೇಕ ಮುಂದೆ ಭಾಳಷ್ಟು ವಿಚಾರಗಳು ಮಹಾಭಾರತದ ವಿಚಾರಗಳಿದ್ದಾವೆ. ಆ ಎಲ್ಲ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ತಾ ಒಂದು ಉತ್ತಮ ಒಂದು ಜೀವನವನ್ನು ನಾವು ಮುಂದೆ ಒಂದು ಮೈಗೂಡಿಸ್ಕೊಳ್ಳೋಣ. ಉತ್ತಮ ನಾಗರಿಕರಾಗಿ ಒಂದು ಉತ್ತಮ
ಬಾಳ್ವೆಯನ್ನು ನಾವು ಇಹಲೋಕದಲ್ಲಿ ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇಷ್ಟು ಹೊತ್ತು ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಚಾರಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣ.